ಭಗವಾನ್ ಶ್ರೀಕೃಷ್ಣನು ತನ್ನ ಪ್ರೀತಿಯ ಶಿಷ್ಯ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ, ಓ ಪ್ರಿಯ ಅರ್ಜುನ, ನನ್ನ ನಂಬಿಕೆ, ನನ್ನ ವಿಶ್ವಾಸ ಯಾವುದೇ ಕಾರಣವಿಲ್ಲದೆ ಮುರಿದು ಹೋಗಿಲ್ಲ. ನನ್ನವರೇ, ನನ್ನ ಆಪ್ತರೇ ಇತರರೊಂದಿಗೆ ಸೇರಿ ತಮ್ಮತನವನ್ನು ತೋರಿಸುತ್ತಿರುವುದನ್ನು ಮತ್ತು ನನ್ನನ್ನು ಒಂಟಿಯಾಗಿ ಬಿಡುತ್ತಿರುವುದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಯಾವ ಮನುಷ್ಯನು ತನ್ನ ಅತ್ಯಂತ ಆಪ್ತರೇ ಬದಲಾಗುವುದನ್ನು ನೋಡಿದ್ದಾನೋ, ತನ್ನವರೇ ಬಣ್ಣ ಬದಲಾಯಿಸುವುದನ್ನು ನೋಡಿದ್ದಾನೋ, ಆ ಮನುಷ್ಯನಿಗೆ ಜೀವನದ ಪ್ರತಿಯೊಂದು ಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಇದು ತುಂಬ ದೊಡ್ಡ ನೋವು. ನೆನಪಿನಲ್ಲಿಡು, ಕೋಪದಲ್ಲಿ ಹೇಳಿದ ಒಂದು ಚಿಕ್ಕ ಆದರೆ ತುಂಬ ತೀಕ್ಷ್ಣ ಮತ್ತು ಕಹಿ ಮಾತು ನಿನ್ನ ಸಾವಿರಾರು ಸಿಹಿ ಮತ್ತು ಪ್ರೀತಿಯ ಮಾತುಗಳನ್ನು ಕ್ಷಣಾರ್ಧದಲ್ಲಿ ಮಣ್ಣಾಗಿಸಬಹುದು. ನಮ್ಮ ಇಡೀ ಜಗತ್ತಾಗಿದ್ದ, ನಮಗೆ ಸರ್ವಸ್ವವಾಗಿದ್ದ ಜನರು ಬದಲಾದಾಗ ಮನುಷ್ಯನ ಜೀವನವು ಅದೇ ಕ್ಷಣದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ, ತಿರುವು ತೆಗೆದುಕೊಳ್ಳುತ್ತದೆ. ನಾನು ನನ್ನೊಂದಿಗೆ ಸ್ನೇಹ ಬೆಳೆಸಿದಾಗ ನನ್ನನ್ನು ನನಗಿಂತ ಚೆನ್ನಾಗಿ ಬೇರೆ ಯಾರೂ ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ನನಗೆ ಅರಿವಾಯಿತು. ನಾನು ಕೇವಲ ಭರವಸೆಗಳ ಮೇಲೆ ಕುಳಿತು ನನ್ನ ಜೀವನವನ್ನು ನಡೆಸುವುದಿಲ್ಲ. ಬದಲಿಗೆ ನಾನು ನನ್ನ ಹಠದ ಶಕ್ತಿಯ ಮೇಲೆ, ನನ್ನ ಇಚ್ಛಾಶಕ್ತಿಯ ಬಲದ ಮೇಲೆ ಮುಂದೆ ಸಾಗುತ್ತೇನೆ. ಮನಸ್ಸಿನ ದುರಾಸೆ ಮತ್ತು ಮನಸ್ಸಿನ ಭಯ, ಈ ಎರಡು ವಿಷಯಗಳು ಯಾವುದೇ ಸಮಯದಲ್ಲಿ, ಯಾವುದೇ ಕ್ಷಣದಲ್ಲಿ ಮನುಷ್ಯನನ್ನು ಮೋಸಗಾರನನ್ನಾಗಿ, ಅಂದರೆ ವಿಶ್ವಾಸಘಾತಕನನ್ನಾಗಿ ಮಾಡಬಹುದು. ಎಲ್ಲಿ ಸಂಘರ್ಷವಿರುವುದಿಲ್ಲವೋ, ಹೋರಾಟವಿರುವುದಿಲ್ಲವೋ, ಅಲ್ಲಿ ಯಾವುದೇ ಸಾಧನೆ, ಯಾವುದೇ ದೊಡ್ಡ ಯಶಸ್ಸು ಜನ್ಮ ತಾಳಲು ಸಾಧ್ಯವಿಲ್ಲ. ನಿನ್ನ ಎಲ್ಲ ವೈಯಕ್ತಿಕ ವಿಷಯಗಳನ್ನು, ನಿನ್ನ ಎಲ್ಲ ರಹಸ್ಯಗಳನ್ನು ಮತ್ತು ನಿನ್ನ ಯೋಜನೆಗಳನ್ನು ನಿನ್ನ ಮನಸ್ಸಿನಲ್ಲಿಯೇ ಮುಚ್ಚಿಟ್ಟುಕೊಳ್ಳುವುದು ಅತ್ಯಂತ ಜಾಣತನವೆನಿಸುತ್ತದೆ. ಏಕೆಂದರೆ ನಿನ್ನ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಇರುವುದು ಅನಿವಾರ್ಯವಲ್ಲ. ಸಹೋದರ ಮತ್ತು ಸಹೋದರನ ನಡುವಿನ ಸಂಬಂಧವನ್ನು ದೇವರು ಸೃಷ್ಟಿಸಿದ್ದು ಅವರು ಒಬ್ಬರಿಗೊಬ್ಬರು ಸಂಕಷ್ಟ ಮತ್ತು ಕಷ್ಟಗಳನ್ನು ಹಂಚಿಕೊಳ್ಳಲಿ, ಒಬ್ಬರಿಗೊಬ್ಬರು ಬೆಂಬಲ ನೀಡಲಿ ಎಂದು. ಆದರೆ ದುರದೃಷ್ಟವಶಾತ್ ಈಗ ಆ ಸಹೋದರನ ಸಂಬಂಧವು ಕೇವಲ ಆಸ್ತಿಯ ಹಂಚಿಕೆ ಮತ್ತು ಪಾಲುದಾರಿಕೆಗೆ ಸೀಮಿತವಾಗಿ ಉಳಿದಿದೆ. ಈ ಜಗತ್ತಿನಲ್ಲಿ ಅತ್ಯಂತ ಬಡವ ಮತ್ತು ದರಿದ್ರ ವ್ಯಕ್ತಿಯೆಂದರೆ ಯಾರ ಹೃದಯದಲ್ಲಿ, ಯಾರೊಳಗೆ ಧೈರ್ಯ ಅಥವಾ ಸಾಹಸವಿಲ್ಲವೋ ಅವನು. ಜೀವನದಲ್ಲಿ ಜನರು ನಿನ್ನನ್ನು ಪದೇ ಪದೇ ಕೆಳಗೆ ಬೀಳಿಸಲು ಪ್ರಯತ್ನಿಸಿದರೆ, ನಿನಗೆ ತೊಂದರೆ ಕೊಟ್ಟರೆ, ನೀನು ಅವರಿಗಿಂತ ಹೆಚ್ಚು ಎತ್ತರದಲ್ಲಿ ನಿಂತಿರುವೆ ಎಂಬುದನ್ನು ತಕ್ಷಣವೇ ಅರ್ಥ ಮಾಡಿಕೊಳ್ಳಬೇಕು. ಹಣವು ತಾನೇ ಹೇಳುತ್ತದೆ, ಇಂದು ನೀನು ನನ್ನನ್ನು ಜೋಪಾನವಾಗಿ ಹಿಡಿದರೆ ನಾಳೆ ನಾನು ನಿನ್ನನ್ನು ಕಷ್ಟದಿಂದ ಪಾರು ಮಾಡುತ್ತೇನೆ, ನಿನಗೆ ಆಶ್ರಯವಾಗುತ್ತೇನೆ. ಹಣವು ಮತ್ತು ಹೇಳುತ್ತದೆ, ನಾನು ನಿನ್ನ ಮರಣದ ನಂತರ ನಿನ್ನೊಂದಿಗೆ ಮೇಲೆ ಬರದಿದ್ದರೂ ಕೆಳಗೆ ಇದ್ದುಕೊಂಡೇ ನಾನು ನಿನ್ನನ್ನು ಜೀವನದಲ್ಲಿ ಉನ್ನತ ಶಿಖರಕ್ಕೆ ತಲುಪಿಸುತ್ತೇನೆ. ನೀನು ನಿಜವಾದ ಅರ್ಥದಲ್ಲಿ ಜೀವನವನ್ನು ನಡೆಸಲು ಬಯಸಿದರೆ ನೀನು ನೋವು ಮತ್ತು ಸಂಕಟವನ್ನು ಸಹಿಸಿಕೊಳ್ಳಲೇಬೇಕು, ಅವುಗಳಿಂದ ಓಡಿ ಹೋಗಬಾರದು. ಇಲ್ಲದಿದ್ದರೆ ಮರಣದ ನಂತರ ಸುಡುವ ಅನುಭವವೂ ಇರುವುದಿಲ್ಲ. ಸಾಲ ಕೇಳುವ ವ್ಯಕ್ತಿಯು ಕೇವಲ ಒಂದೇ ಬಾರಿ ಬಾಗುತ್ತಾನೆ ಸಾಲ ಕೇಳುವಾಗ, ಆದರೆ ಸಾಲ ನೀಡುವ ವ್ಯಕ್ತಿಯು ತನ್ನ ಹಣವನ್ನು ವಾಪಸ್ ಪಡೆಯಲು ಪದೇ ಪದೇ ಬಾಗಬೇಕಾಗುತ್ತದೆ. ಯಾವ ಮನುಷ್ಯನು ಏಕಾಂತದಲ್ಲಿ ಕುಳಿತು ಮೌನವಾಗಿ ತನ್ನ ಕಣ್ಣೀರನ್ನು ಸುರಿಸಿ ನಂತರ ಶಾಂತನಾಗುತ್ತಾನೋ, ಮೌನವಾಗುತ್ತಾನೋ, ಅವನೇ ಇಂದಿನ ಕಾಲದ ಅತ್ಯಂತ ಬಲಶಾಲಿ ಮತ್ತು ಶಕ್ತಿಶಾಲಿ ಮನುಷ್ಯನೆಂದು ಪರಿಗಣಿಸಲ್ಪಡುತ್ತಾನೆ. ಮನುಷ್ಯನೊಳಗೆ ಯಾವ ಯೋಗ್ಯತೆ ಇದೆ ಮತ್ತು ಆ ಯೋಗ್ಯತೆಯ ಸರಿಯಾದ ಮೌಲ್ಯವೇನು ಹಾಗೂ ಸಮಯದ ಸರಿಯಾದ ಅರಿವು ಏನು, ಈ ಎರಡು ವಿಷಯಗಳನ್ನು ಗಡಿಯಾರವೇ ನಮಗೆ ತಿಳಿಸುತ್ತದೆ. ನನ್ನ ಜೀವನದಲ್ಲಿ ನನಗೆ ತಪ್ಪುಗಳನ್ನು ನೋಡಿ ಕೂಗಾಡದ ಬದಲಿಗೆ ಪ್ರೀತಿಯಿಂದ ಸಮಜಿಸುವ ವ್ಯಕ್ತಿ ಬೇಕು. ಅವಕಾಶ ನೋಡಿ ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗುವವನಲ್ಲ. ನೀನು ನಿನ್ನ ಎಲ್ಲ ಭರವಸೆ ಮತ್ತು ನಿರೀಕ್ಷೆಗಳನ್ನು ಬೇರೆಯವರಿಂದ ಇಟ್ಟುಕೊಂಡಿರುತ್ತೀಯ, ಆದರೆ ಅವು ಈಡೇರದಿದ್ದಾಗ ದೂರುಗಳನ್ನು ನೇರವಾಗಿ ಪರಮಾತ್ಮನಿಗೆ ಮಾಡುತ್ತೀಯ. ಇದು ಸರಿಯೇ? ಇದು ನ್ಯಾಯವೇ? ನಮ್ಮ ಹಿರಿಯರು ಮತ್ತು ಸ್ನೇಹಿತರು ಹೇಳುತ್ತಾರೆ, ಜೀವನದ 3 ವಿಶೇಷ ನಿಯಮಗಳನ್ನು, 3 ಸೂತ್ರಗಳನ್ನು ಯಾವಾಗಲೂ ಪಾಲಿಸಬೇಕು. ಮೊದಲನೆಯ ನಿಯಮ, ನೀನು ಯಾರನ್ನು ನಿಜವಾಗಿಯೂ ಪ್ರೀತಿಸುತ್ತೀಯೋ ಅವರಿಂದ ತಕ್ಷಣ ಕ್ಷಮೆ ಕೇಳು. ಎರಡನೆಯ ನಿಯಮ, ನಿನಗೆ ಯಾವುದೇ ಷರತ್ತಿಲ್ಲದೆ ಪ್ರೀತಿ ನೀಡುವವರನ್ನು ಎಂದಿಗೂ ಮರೆತು ಬಿಡಬೇಡ. ಮತ್ತು ಮೂರನೆಯ ನಿಯಮ, ನಿನ್ನ ಮೇಲೆ ಪೂರ್ಣ ವಿಶ್ವಾಸವಿಡುವ, ನಿನ್ನನ್ನು ನಂಬುವ ವ್ಯಕ್ತಿಯಿಂದ ಎಂದಿಗೂ ಏನನ್ನು ಮುಚ್ಚಿಡಬೇಡ. ನಿಜವಾದ ಸರಿಯಾದ ವ್ಯಕ್ತಿಯು ಜಗತ್ತಿಗೆ ಹೆಚ್ಚಾಗಿ ಅತ್ಯಂತ ತಪ್ಪು ಮತ್ತು ವಿಚಿತ್ರವಾಗಿ ಕಾಣಿಸುತ್ತಾನೆ. ಜನರು ಬದಲಾಗುತ್ತಾರೆ, ಅವರನ್ನು ಬದಲಾಗಲು ಬಿಡು. ಈ ವಿಷಯದಿಂದ ನೀನು ಚಿಂತಿಸಬೇಡ.
ಏಕೆಂದರೆ ನಿನ್ನ ಸಮಯ ಸುಧಾರಿಸಿದ ತಕ್ಷಣ, ನಿನ್ನ ಕಾಲ ಉತ್ತಮವಾದ ತಕ್ಷಣ ಎಲ್ಲಾ ಜನರು ತಾವಾಗಿಯೇ ನಿನ್ನ ಹಿಂದೆ ಹಿಂತಿರುಗಿ ಬರುತ್ತಾರೆ. ಯಾರ ಮನಸ್ಸು ಹೃದಯಕ್ಕಿಂತ ವೇಗವಾಗಿ ಕೆಲಸ ಮಾಡುತ್ತದೆಯೋ, ಯಾರು ಪ್ರತಿಯೊಂದು ವಿಷಯದಲ್ಲಿಯೂ ಲೆಕ್ಕಾಚಾರ ಹಾಕುತ್ತಾರೋ ಅಂತಹ ಜನರಿಂದ ಯಾವಾಗಲೂ ದೂರವಿರಲು ಪ್ರಯತ್ನಿಸು. ಸಂಬಂಧಗಳನ್ನು ನಿಭಾಯಿಸುವುದು ಎಲ್ಲರಿಗೂ ಸಾಧ್ಯವಿಲ್ಲದ ಮಾತು. ಇದು ತುಂಬಾ ಕಷ್ಟದ ಕೆಲಸ. ಆದ್ದರಿಂದ ಎಲ್ಲರನ್ನೂ ತನ್ನವರೆಂದು ಭಾವಿಸುವುದನ್ನು ಬಿಟ್ಟುಬಿಡು. ನೀನು ಹೀಗೆ ಮಾಡಿದರೆ ಜೀವನದಲ್ಲಿ ಸುಖವಾಗಿರುತ್ತೀಯ. ಇದು ಅಂತಹ ಕಾಲ, ಅಂತಹ ಯುಗ. ಇಲ್ಲಿ ನಿನ್ನ ನಿಜವಾದ ಸ್ನೇಹಿತನು ನಿನ್ನ ಸ್ವಲ್ಪ ಮುನಿಸಾದ ತಕ್ಷಣವೇ ವಿರೋಧಿಗಳ ಸಾಲಿನಲ್ಲಿ ನಿಂತುಕೊಳ್ಳುತ್ತಾನೆ. ನಿನ್ನ ಕಷ್ಟ, ನಿನ್ನ ನೋವೇ ನಿನ್ನ ಅತ್ಯಂತ ದೊಡ್ಡ ಶಕ್ತಿ. ಈ ಶಕ್ತಿಯನ್ನು ಎಂದಿಗೂ ಯಾರ ಮುಂದೆಯೂ ಪ್ರಕಟಿಸಬೇಡ, ಯಾರಿಗೂ ತಿಳಿಸಬೇಡ. ನಿನ್ನ ಜೀವನದ ದಾರಿಯಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಅಡೆತಡೆಗಳು ಬರಲಿ, ಅವುಗಳಿಗೆ ಹೆದರಬೇಡ. ಬದಲಿಗೆ ಅವುಗಳನ್ನು ಎದುರಿಸು. ಏಕೆಂದರೆ ಹೋರಾಟವೇ ಮನುಷ್ಯನ ನಿಜವಾದ ಬಲ. ನೀನು ನಿನ್ನನ್ನು ಪ್ರೀತಿಸುವವರೆಗೂ, ನಿನ್ನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವವರೆಗೂ ಈ ಜಗತ್ತು ಕೂಡ ನಿನ್ನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಕೇವಲ ನಗುತ್ತಲೇ ಇರು. ಏಕೆಂದರೆ ನಿನ್ನ ಜೀವನದ ನಿಜವಾದ ಸಾರ, ನಿಜವಾದ ರಹಸ್ಯ ಇದೇ ನಗುವಿನಲ್ಲಿ ಅಡಗಿದೆ. ಪ್ರಿಯ ಸ್ನೇಹಿತರೆ, ಹಣದಲ್ಲಿ ಬಹಳಷ್ಟು ತಾಪವಿದೆ, ಬಹಳಷ್ಟು ಉಷ್ಣತೆ ಇದೆ. ಮತ್ತು ಮೊಟ್ಟಮೊದಲಿಗೆ ಆ ತಾಪವು ನಿಮ್ಮ ಸಂಬಂಧಗಳನ್ನು ಸುಟ್ಟು ನಾಶ ಮಾಡಿ ಬೂದಿ ಮಾಡುತ್ತದೆ. ಯಾವುದೇ ಸಂಬಂಧದೊಳಗೆ ಹಠ ಮತ್ತು ಅಹಂಕಾರ ಅಂದರೆ ಈಗೋ ಎರಡೂ ಪ್ರವೇಶಿಸಿದಾಗ ಆಗುವುದೇನೆಂದರೆ, ಅದರಲ್ಲಿ ಇಬ್ಬರೂ ವ್ಯಕ್ತಿಗಳು ಗೆದ್ದರೂ ಅವರ ಪ್ರೀತಿಯ ಸಂಬಂಧವು ಯಾವಾಗಲೂ ಸೋಲುತ್ತದೆ. ಪ್ರೀತಿ ನಿಜವಾಗಿದ್ದರೆ, ಹೃದಯದಿಂದ ಕೂಡಿದ್ದರೆ, ಸಂಬಂಧದಲ್ಲಿ ಎಷ್ಟೇ ಜಗಳ ಕಲಹಗಳಾದರೂ ಆ ಸಂಬಂಧ ಎಂದಿಗೂ ಮುರಿಯುವುದಿಲ್ಲ. ಅನುಭವವು ನಮಗೆ ಕಲಿಸುತ್ತದೆ. ನಮ್ಮ ಕೆಟ್ಟ ಸಮಯ ಬಂದಾಗ ನಮ್ಮವರೇ ಆದ ಜನರ ನಿಜವಾದ ಪರೀಕ್ಷೆ ಪ್ರಾರಂಭವಾಗುತ್ತದೆ ಮತ್ತು ದೊಡ್ಡ ಜನರು ಕೂಡ ನಮ್ಮನ್ನು ಕೀಳಾಗಿ ನೋಡಲು ಪ್ರಾರಂಭಿಸುತ್ತಾರೆ. ನೀನು ಯಾವುದೇ ಹೊಸ ಶ್ರೀಮಂತನ ಅಂದರೆ ಇತ್ತೀಚೆಗೆ ಶ್ರೀಮಂತನಾದ ವ್ಯಕ್ತಿಯ ಮನೆಗೆ ಹೋದಾಗ ಅವರು ನಿನಗೆ ತಮ್ಮ ಚಿಕ್ಕ ಚಿಕ್ಕ ವಸ್ತುಗಳ ಬೆಲೆಯನ್ನು ಸಹ ಹೇಳಲು ಪ್ರಾರಂಭಿಸುತ್ತಾರೆ. ಇದರಿಂದ ನೀನು ಅವರಿಂದ ಪ್ರಭಾವಿತನಾಗಬೇಕು. ಯಾರು ನಿನ್ನೊಂದಿಗೆ ಇದ್ದುಕೊಂಡೇ ನಿನ್ನೊಂದಿಗೆ ವಂಚನೆ ಮಾಡುತ್ತಾರೋ, ನಿನಗೆ ಮೋಸ ಮಾಡುತ್ತಾರೋ, ನಿನ್ನ ಚಾಡಿ ಹೇಳುತ್ತಾರೋ ಮತ್ತು ನಿನ್ನ ಮಾತುಗಳನ್ನು ತಿರುಚಿ ಪ್ರಸ್ತುತಪಡಿಸುತ್ತಾರೋ ಅಂತಹ ಎಲ್ಲಾ ಜನರನ್ನು ನಿನ್ನ ಜೀವನದಿಂದ ದೂರವೇ ಇಡಬೇಕು. ಒಮ್ಮೆ ಯಾರೋ ನನ್ನನ್ನು ಕೇಳಿದರೂ, ನಿನ್ನ ಚಾರಿತ್ರ್ಯ, ನಿನ್ನ ಸ್ವಭಾವ ಇಷ್ಟು ಸ್ವಚ್ಛವಾಗಿರುವುದೇಕೆ, ಇಷ್ಟು ನಿರ್ಮಲವಾಗಿರುವುದೇಕೆ? ನಾನು ನಗುತ್ತಾ ಹೇಳಿದೆ, ಯಾರು ನನ್ನನ್ನು ಹೇಗೆ ತಿಳಿದುಕೊಂಡಿದ್ದಾರೋ ನಾವು ಹಾಗೆಯೇ ಇದ್ದೇವೆ. ಉಳಿದಂತೆ ನಾನು ವಾಸ್ತವದಲ್ಲಿ ಹೇಗಿದ್ದೇನೆ ಅದು ಕೇವಲ ನನ್ನ ದೇವರಿಗೆ, ನನ್ನ ಭಗವಂತನಿಗೆ ಮಾತ್ರ ಗೊತ್ತು. ಯಾವುದೇ ಆಪ್ತರೊಂದಿಗೆ ನಿನಗೆ ದೀರ್ಘಕಾಲದಿಂದ ಮಾತುಕತೆ ಆಗಿಲ್ಲದಿದ್ದರೆ ತಕ್ಷಣವೇ ಫೋನ್ ಮಾಡಿ ಅಥವಾ ಸಂದೇಶ ಕಳುಹಿಸಿ ಅವನು ಜೀವಂತವಾಗಿದ್ದಾನೆಯೇ ಇಲ್ಲವೇ ಎಂದು ಕೇಳು. ಅವನು ಜೀವಂತವಾಗಿದ್ದರೆ ನೀನು ಅವನಿಗೆ ಸತ್ತು ಹೋಗಿದ್ದೀಯಾ ಎಂದು ಭಾವಿಸು. ಅವನಿಗೆ ನಿನ್ನ ಯಾವುದೇ ಅಸ್ತಿತ್ವವಿಲ್ಲ. ನಿಜವಾದ ಪ್ರೀತಿಯ ಅರ್ಥವು ಆಗ ತಿಳಿಯುತ್ತದೆ, ಯಾವಾಗ ಯಾವುದೇ ವಿಶೇಷ ವ್ಯಕ್ತಿಗಾಗಿ ನಮ್ಮ ಹೃದಯವು ತುಂಬಾ ಚಡಪಡಿಸುತ್ತದೆಯೋ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜಾಗದಲ್ಲಿ ಸಂಪೂರ್ಣವಾಗಿ ಸರಿಯಾಗಿರುತ್ತಾನೆ ಮತ್ತು ಜೀವನದ ನಿಜವಾದ ಸಂಘರ್ಷವು ಸರಿ ಮತ್ತು ತಪ್ಪಿನ ನಡುವೆ ನಡೆಯುವುದಿಲ್ಲ, ಬದಲಿಗೆ ಅದು ಎರಡು ಸರಿಗಳ ನಡುವೆ ಸಂಭವಿಸುತ್ತದೆ. ಯಾವಾಗ ನಾವು ಎರಡರಲ್ಲಿ ಒಂದನ್ನು ಆರಿಸಬೇಕಾಗುತ್ತದೆಯೋ, ಒಂದು ವಿಚಿತ್ರವಾದ ಉಸಿರುಗಟ್ಟುವಿಕೆ, ವಿಚಿತ್ರವಾದ ಚಡಪಡಿಕೆ ಆಗ ಅನುಭವಕ್ಕೆ ಬರುತ್ತದೆ. ಯಾವಾಗ ಯಾರಾದರೂ ನಮ್ಮ ಹೃದಯದಲ್ಲಿ ನೆಲೆಸಿರುತ್ತಾರೋ ಆದರೆ ಅವರು ನಮ್ಮೊಂದಿಗೆ ಇರುವುದಿಲ್ಲವೆಯೋ. ಜಗತ್ತಿನಲ್ಲಿ ಪ್ರತಿಯೊಂದು ನಗುತ್ತಿರುವ ಮುಖವು ಸಂತೋಷವಾಗಿರುವುದಿಲ್ಲ, ಬದಲಿಗೆ ಅದರ ಸತ್ಯವು ಬೇರೆ ಇರುತ್ತದೆ, ಅದನ್ನು ಅದು ಮುಚ್ಚಿಡುತ್ತದೆ. ಯಶಸ್ಸನ್ನು ಪಡೆಯಲು 3 ಅತ್ಯಂತ ಅವಶ್ಯಕವಾದ ಪ್ರಶ್ನೆಗಳಿವೆ. ಮೊದಲ ಪ್ರಶ್ನೆ, ಯಶಸ್ಸಿನ ರಹಸ್ಯವೇನು? ಇದರ ಉತ್ತರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು. ಎರಡನೆಯ ಪ್ರಶ್ನೆ, ಸರಿಯಾದ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಲಾಗುತ್ತದೆ? ಇದರ ಉತ್ತರ ಅನುಭವದಿಂದ. ಮತ್ತು ಮೂರನೆಯ ಪ್ರಶ್ನೆ, ಅನುಭವವು ಹೇಗೆ ಸಿಗುತ್ತದೆ? ಇದರ ಉತ್ತರ ತಪ್ಪು ನಿರ್ಧಾರಗಳಿಂದ. ಯಾರಾದರೂ ನಿನ್ನನ್ನು ಹೊಗಳಲಿ ಅಥವಾ ನಿನ್ನನ್ನು ಟೀಕಿಸಲಿ, ಅಂದರೆ ನಿನಗೆ ಒಳ್ಳೆಯದು ಕೆಟ್ಟದು ಹೇಳಲಿ, ಈ ಎರಡೂ ವಿಷಯಗಳು ನಿನಗೆ ಪ್ರಯೋಜನಕಾರಿ. ಏಕೆಂದರೆ ಹೊಗಳಿಕೆಯು ನಿನಗೆ ಮುಂದೆ ಸಾಗಲು ಸ್ಫೂರ್ತಿ ನೀಡುತ್ತದೆ ಮತ್ತು ಟೀಕೆಯು ನಿನಗೆ ಜಾಗರೂಕತೆಯನ್ನು ಕಲಿಸುತ್ತದೆ, ನಿನಗೆ ಎಚ್ಚರಿಕೆ ನೀಡುತ್ತದೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಸಂಪೂರ್ಣವಾಗಿ ಜೀವಿಸು, ಏಕೆಂದರೆ ಈ ಜೀವನವು ನಂಬಿಕೆಗೆ ಯೋಗ್ಯವಲ್ಲ. ಇದು ಯಾವಾಗ ಸಮಯದಲ್ಲಿ ಕೊನೆಗೊಳ್ಳಬಹುದು. ಸಂಪತ್ತು ನಿನಗೆ ಆನುವಂಶಿಕವಾಗಿ ಸಿಗಬಹುದು, ನಿನ್ನ ತಂದೆ ತಾಯಿಯಿಂದ ಸಿಗಬಹುದು, ಆದರೆ ನಿನ್ನ ಗುರುತನ್ನು ನೀನು ನಿನ್ನ ಪುರುಷಾರ್ಥ, ನಿನ್ನ ಶ್ರಮ ಮತ್ತು ನಿನ್ನ ಕರ್ಮಗಳಿಂದ ಮಾಡಿಕೊಳ್ಳಬೇಕಾಗುತ್ತದೆ. ನನ್ನ ಪ್ರಭುವೇ, ಎಲ್ಲದರಲ್ಲೂ ನೀನೇ ತುಂಬಿರುವಾಗ ಮತ್ತೆ ಯಾರಾದರೂ ಕೆಟ್ಟವರಾಗಿರುವುದು ಏಕೆ? ಈ ಜೀವನದ ಪ್ರತಿಯೊಂದು ಕ್ಷಣವೂ ಮರಳಿನಂತೆ ನಿಧಾನವಾಗಿ ನಮ್ಮ ಮುಷ್ಟಿಯಿಂದ ಜಾರುತ್ತಿದೆ ಮತ್ತು ಜನರಿಗೆ ನಾವು ದೊಡ್ಡವರಾಗುತ್ತಿದ್ದೇವೆ ಎಂಬ ಭ್ರಮೆ ಇದೆ. ಸಂಬಂಧವು ಆಗ ಬಾಡಿ ಹೋಗುತ್ತದೆ, ಆಗ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ, ಯಾವಾಗ ಆ ಇಬ್ಬರು ಜನರ ಸಮಸ್ಯೆಯನ್ನು ಯಾವುದೇ ಮೂರನೆಯ ವ್ಯಕ್ತಿಯು ಪರಿಹರಿಸಲು ಪ್ರಯತ್ನಿಸಲು ಪ್ರಾರಂಭಿಸುತ್ತಾನೋ.
ಹೇಳುವವರಿಗೆ ಏನೂ ಹೋಗುವುದಿಲ್ಲ, ಅವರು ಹೇಳಿ ಹೋಗ್ತಾರೆ. ಆದರೆ ಸಹಿಸಿಕೊಳ್ಳುವವರು ಅದ್ಭುತವನ್ನು ಮಾಡುತ್ತಾರೆ. ಅವರು ಮೌನವಾಗಿ ಎಲ್ಲವನ್ನೂ ಸಾಧಿಸುತ್ತಾರೆ. ನೋವಿನ ಉತ್ತರವನ್ನು, ನೋವಿನ ಪರಿಹಾರವನ್ನು ಯಾರು ಹುಡುಕುತ್ತಾರೆ? ಏಕೆಂದರೆ ಜನರು ಕೇವಲ ಪ್ರಶ್ನೆಗಳನ್ನು ಮಾತ್ರ ಕೇಳುತ್ತಿರುತ್ತಾರೆ. ಅಪಾಯವು ನಿನಗೆ ಶತ್ರುಗಳಿಂದಲ್ಲ, ಬದಲಿಗೆ ನಿನ್ನವರೇ ಆದ ಜನರಿಂದ ಇರುತ್ತದೆ. ಏಕೆಂದರೆ ಯಾವುದೇ ದೋಣಿಯು ಹೊರಗಿನ ನೀರಿಂದ ಮುಳುಗುವುದಿಲ್ಲ, ಬದಲಿಗೆ ಒಳಗಿನ ತೂತಿನಿಂದ ಮುಳುಗುತ್ತದೆ. ಹಲವಾರು ಬಾರಿ ತನ್ನವರೇ ಆದ ಜನರು ತಮ್ಮವರನ್ನು ಅಷ್ಟು ಅವಮಾನಿಸುತ್ತಾರೆ, ಅಷ್ಟು ಅಪಹಾಸ್ಯ ಮಾಡುತ್ತಾರೆ. ಆ ಮನುಷ್ಯರು ತಮ್ಮವರೆಂದು ಕರೆಸಿಕೊಳ್ಳಲು ಯೋಗ್ಯರಾಗಿರುವುದಿಲ್ಲ. ಪ್ರೀತಿಯು ಯಾವುದೇ ಸಮಯದಲ್ಲಿ ಯಾರೊಂದಿಗಾದರೂ ಆಗಬಹುದು. ಅದಕ್ಕೆ ಯಾವುದೇ ವಯಸ್ಸಿಲ್ಲ, ಏಕೆಂದರೆ ಬುದ್ಧಿಭ್ರಮಣೆಯಾಗಲು ಯಾವುದೇ ವಯಸ್ಸಿನ ಮಿತಿಯಿಲ್ಲ. ಸ್ನೇಹಿತರೆ, ನಿಮ್ಮ ಮಕ್ಕಳು ಎಷ್ಟೇ ಪ್ರಿಯರಾಗಿದ್ದರು, ಅವರು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಭಾಗವಾಗಿದ್ದರು, ನಿಮ್ಮ ಉಸಿರಿನ ಕಾರಣವಾಗಿದ್ದರು. ಆದರೆ ಕೆಲವು ಸತ್ಯಗಳು ಅಂಥವಿರುತ್ತವೆ, ಅವುಗಳನ್ನು ಮನುಷ್ಯನು ಹೇಳಿಬಿಟ್ಟರೆ ಅವನು ತನ್ನ ನಿರ್ಧಾರ, ತನ್ನ ಗೌರವ ಮತ್ತು ತನ್ನ ಜೀವನದುದ್ದಕ್ಕೂ ಗಳಿಸಿದ ಬಂಡವಾಳ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ತಂದೆ ತಾಯಿಯ ಅತ್ಯಂತ ದೊಡ್ಡ ಸಂಪತ್ತು, ಅವರ ಅತ್ಯಂತ ದೊಡ್ಡ ಧನ, ಅವರ ಅನುಭವ, ಅವರ ಮೌನ ಮತ್ತು ಅವರ ಸಹನಶೀಲತೆ. ಅದನ್ನು ಅವರ ಮಕ್ಕಳು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಂದು ಕಾಲದಲ್ಲಿ ತಮ್ಮ ಮಕ್ಕಳ ಪ್ರತಿಯೊಂದು ಮಾತನ್ನು ಹೇಳದೆ ತಿಳಿದುಕೊಳ್ಳುತ್ತಿದ್ದ ಆ ವೃದ್ಧ ತಂದೆ ತಾಯಿ ತಮ್ಮ ವೃದ್ಧಾಪ್ಯದಲ್ಲಿ ಏಕೆ ಮೌನವಾಗುತ್ತಾರೆ ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಅವರು ಏಕೆ ಮೌನವನ್ನು ಧರಿಸುತ್ತಾರೆ? ಅವರು ಹಲವಾರು ವಿಷಯಗಳನ್ನು ತಿಳಿದಿದ್ದರೂ ತಮ್ಮ ಮಕ್ಕಳಿಗೆ ಏಕೆ ಹೇಳಲು ಸಾಧ್ಯವಾಗುವುದಿಲ್ಲ? ಏಕೆ ಒಬ್ಬ ತಂದೆಯು ತನ್ನ ದೊಡ್ಡ ದೊಡ್ಡ ರೋಗವನ್ನು ಸಹ ಮುಚ್ಚಿಡುತ್ತಾನೆ ಮತ್ತು ಒಬ್ಬ ತಾಯಿಯು ತನ್ನ ಆಳವಾದ ನೋವಿನಲ್ಲಿಯೂ ತನ್ನ ಮುಖದಲ್ಲಿ ನಗುವನ್ನು ಅಲಂಕರಿಸಿಕೊಂಡಿರುತ್ತಾಳೆ? ಹೀಗೇಕೆಂದರೆ ಕೆಲವು ಸತ್ಯಗಳನ್ನು ಮಕ್ಕಳಿಗೆ ಹೇಳಿಬಿಟ್ಟರೆ ಮಕ್ಕಳ ಪ್ರೀತಿಯೂ ಕಡಿಮೆಯಾಗುವುದಿಲ್ಲ, ಆದರೆ ಅವರ ದೃಷ್ಟಿಕೋನವು ಬದಲಾಗುತ್ತದೆ ಮತ್ತು ಅದೇ ಬದಲಾದ ದೃಷ್ಟಿಕೋನವು ತಂದೆ ತಾಯಿಗೆ ಜೀವನದುದ್ದಕ್ಕೂ ಚುಚ್ಚುತ್ತಲೇ ಇರುತ್ತದೆ. ಇವು ಪುಸ್ತಕಗಳಲ್ಲಿ ಬರೆದಿರುವ ಮಾತುಗಳಲ್ಲ, ಇವು ಇಡೀ ಜೀವನದ ಸಂಬಂಧಗಳನ್ನು ಪ್ರೀತಿಯಿಂದ ಜೋಪಾನವಾಗಿಡುವ ಮಾತುಗಳು. ಇವೇ ಆ ಸತ್ಯಗಳು. ಇವುಗಳನ್ನು ತಂದೆ ತಾಯಿ ತಮ್ಮ ಹೃದಯದಲ್ಲಿಟ್ಟುಕೊಂಡು ಈ ಸಂಸಾರದಿಂದ ಹೊರಟು ಹೋಗ್ತಾರೆ, ಆದರೆ ತಮ್ಮ ತುಟಿಗಳ ಮೇಲೆ ಎಂದಿಗೂ ತರುವುದಿಲ್ಲ. ಹೀಗೇಕೆಂದರೆ ಪ್ರೀತಿಯು ನಿಜವಾಗಿದ್ದರೆ ಅದರಲ್ಲಿ ತ್ಯಾಗವಿರುತ್ತದೆ, ಅದರಲ್ಲಿ ಯಾವುದೇ ಲೆಕ್ಕಾಚಾರವಿರುವುದಿಲ್ಲ. ಮತ್ತು ತಂದೆ ತಾಯಿ ಎಂದಿಗೂ ಲೆಕ್ಕಾಚಾರ ಮಾಡುವುದಿಲ್ಲ. ಅವರು ಕೇವಲ ಕೊಡುತ್ತಾರೆ, ಯಾವುದೇ ಪ್ರಶ್ನೆ ಕೇಳದೆ, ಯಾವುದೇ ಷರತ್ತು ಹಾಕದೆ. ಆದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವುದು ಆ 3 ವಿಶೇಷ ಮಾತುಗಳು. ನೀವು ತಂದೆ ತಾಯಿಯಾಗಿದ್ದರೆ ನಿಮ್ಮ ಮಕ್ಕಳು ನಿಮಗೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿದ್ದರೂ ಅವರಿಗೆ ಎಂದಿಗೂ ಹೇಳಬೇಡಿ. ಇವು ಆ ಮಾತುಗಳು. ಇವು ಒಬ್ಬ ತಂದೆಯನ್ನು ಒಳಗಿನಿಂದ ಮುರಿದು ಹಾಕುತ್ತವೆ ಮತ್ತು ಒಬ್ಬ ತಾಯಿಯನ್ನು ಒಳಗೆ ಸುಟ್ಟು ಹಾಕುತ್ತವೆ. ಯಾವುವು ಆ ಮಾತುಗಳು? ಮತ್ತು ಏಕೆ ಹೇಳಬಾರದು? ಮತ್ತು ಹೇಳಿಬಿಟ್ಟರೆ ಅದರ ಪರಿಣಾಮವೇನಾಗ್ತದೆ? ಇದೇ ಆ ಆಳವಾದ ರಹಸ್ಯ. ಇದನ್ನು ನೀವು ಆಳವಾಗಿ ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ನಾನು ನಿಮ್ಮನ್ನು ಆ ಕಥೆಯತ್ತ ಕರೆದೊಯ್ಯುತ್ತೇನೆ. ಅದು ಸತ್ಯವೂ ಹೌದು ಮತ್ತು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ಹಾಗಾದರೆ ಈಗ ನಾವು ಕಥೆಯನ್ನು ಪ್ರಾರಂಭಿಸೋಣ. ಗಡಿಯಾರವು ಸಂಜೆ ಸರಿಯಾಗಿ 7 ಗಂಟೆ ಬಾರಿಸಿತ್ತು, ಅಂದರೆ ಕತ್ತಲಾಗಿತ್ತು. ಆದರೆ ಅರ್ಚನಾಜಿಯವರ ಮನಸ್ಸು ಇನ್ನೂ ಈ ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ತಮ್ಮ ಸ್ವಂತ ಮಗ, ಯಾರನ್ನು ಅವರು ಪಾಲನೆ ಪೋಷಣೆ ಮಾಡಿ ದೊಡ್ಡವನನ್ನಾಗಿ ಮಾಡಿದ್ದರೋ, ಅವರನ್ನು ಈ ರೀತಿ ಒಂಟಿಯಾಗಿ ಬಿಟ್ಟು ಹೋಗಬಹುದು ಎಂದು. ಸಮಯವು ನಿಧಾನವಾಗಿ ಕಳೆಯುತ್ತಿತ್ತು ಮತ್ತು ಅವರ ಭಾವನಾತ್ಮಕ ಹೃದಯದ ಮೇಲೆ ಈಗ ತರ್ಕ ಮತ್ತು ಸತ್ಯದ ಹೊರೆ ನಿಧಾನವಾಗಿ ಹೆಚ್ಚಾಗುತ್ತಿತ್ತು. ತಮ್ಮ ಪತಿಯ ನಿಧನದ ನಂತರ ಅವರು ತಮ್ಮ ಇಡೀ ಜೀವನದ ಸಂಪಾದನೆಯನ್ನೆಲ್ಲ ಆ ಮನೆಯನ್ನು ತಮ್ಮ ಒಬ್ಬನೇ ಮಗನ ಹೆಸರಿಗೆ ಮಾಡಿದ್ದರು. ಇದು ಈಗ ನನ್ನ ಮಗನ ಮನೆಯೇ ಎಂದು ಅವರು ಭಾವಿಸಿದ್ದರು. ಅದೇ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು. ಇದೇ ಮಗ, ಇದೇ ಮನೆ ಈಗ ವೃದ್ಧಾಪ್ಯದಲ್ಲಿ ತನಗೆ ಆಶ್ರಯವಾಗ್ತದೆ ಎಂದು ಅವರು ಯೋಚಿಸಿದ್ದರು. ಆದರೆ ತಾಯಿಯೇ ತನ್ನ ಮಗನಿಗೆ ಒಬ್ಬ ಅಪರಿಚಿತ ವ್ಯಕ್ತಿಯಾದದ್ದು, ಒಬ್ಬ ಪರಕೀಯಳಾದದ್ದು ಯಾವಾಗ ಅವರಿಗೆ ಸ್ವತಃ ತಿಳಿದಿರಲಿಲ್ಲ. ಅವರು ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದರು. ನಾನು ಬೇರೆ ಮನೆಯ ಸೊಸೆಗೆ ಏನು ದೂರ ಹೇಳಲಿ? ತನ್ನ ಸ್ವಂತ ಮಗನೇ ತನ್ನ ತಾಯಿಯನ್ನು ಹೊರೆ ಎಂದು ಭಾವಿಸಿದಾಗ ಸೊಸೆಯ ತಪ್ಪೇನು? ಅದೃಷ್ಟದಿಂದ ಸಂಪೂರ್ಣವಾಗಿ ಸೋತಿದ್ದ ಅರ್ಚನಾಜಿ ಅವರಿಗೆ ಈಗ ಎಲ್ಲಿಗೆ ಹೋಗಬೇಕು, ಯಾವ ಜಾಗದಲ್ಲಿ ಉಳಿಯಬೇಕು ಮತ್ತು ಅವರು ಮಾಡುವುದಾದರೂ ಏನು ಎಂಬುದು ಅರ್ಥವಾಗುತ್ತಿರಲಿಲ್ಲ. ಆಗ ಪಕ್ಕದಲ್ಲಿ ನಿಂತಿದ್ದ ಪೊಲೀಸರು ತಮ್ಮಗಾಗಿ ಚಹಾ ತರಿಸಿಕೊಂಡರು ಮತ್ತು 1 ಕಪ್ ಬಿಸಿ ಬಿಸಿ ಚಹಾವನ್ನು ಅವರು ಅರ್ಚನಾಜಿ ಅವರಿಗೂ ಕೊಟ್ಟರು. ಸರಿಯಾಗಿ ಅದೇ ಸಮಯದಲ್ಲಿ ಒಬ್ಬ ಯುವಕ ಅಲ್ಲಿಗೆ ಬಂದ. ಅವನನ್ನು ಪೊಲೀಸರು ಸಾರ್ಥಕ್ ಎಂದು ಕರೆಯುತ್ತಿದ್ದರು. ಪೊಲೀಸರಲ್ಲಿ ಒಬ್ಬರು ಅರ್ಚನಾಜಿ ಅವರ ಕಡೆಗೆ ಕೈಯಿಂದ ಸನ್ನೆ ಮಾಡಿ ಸಾರ್ಥಕ್ ಬಳಿ ನೇರವಾಗಿ ಕೇಳಿದರು, ಯಾವುದೇ ಮಗನು ಇಷ್ಟು ಕಠೋರನಾಗಲು ಸಾಧ್ಯವೇ? ಯಾರಾದರೂ ತಮ್ಮ ತಾಯಿ ಅಥವಾ ತಂದೆಯನ್ನು ಈ ರೀತಿ ಒಂಟಿಯಾಗಿ ಬಿಟ್ಟು ಹೋಗಬಹುದೇ? ಈ ಪ್ರಶ್ನೆಯನ್ನು ಕೇಳಿ ಸಾರ್ಥಕ್ನ ಹೃದಯವೂ ಕರಗಿತು.
ಸಾರ್ಥಕ್ ಬಹಳ ವಿನಮ್ರತೆಯಿಂದ ಬಹಳ ಪ್ರೀತಿಯಿಂದ ಮುಂದೆ ಬಂದು ಹೇಳಿದ, ಅಮ್ಮ, ನೀವು ಸ್ವಲ್ಪವೂ ಚಿಂತಿಸಬೇಡಿ. ನನ್ನ ಹೆಸರು ಸಾರ್ಥಕ್. ಅವನು ತನ್ನ ಪರಿಚಯವನ್ನು ನೀಡಿದ. ನಾನೊಂದು ವೃದ್ಧಾಶ್ರಮವನ್ನು ನಡೆಸುತ್ತೇನೆ. ಅದರ ಹೆಸರು ಆಸರ. ಆ ವೃದ್ಧಾಶ್ರಮವು ತಮ್ಮವರೇ ಆದವರಿಂದ ಆಶ್ರಯ ಕಳೆದುಕೊಂಡ ಅಥವಾ ತಿರಸ್ಕರಿಸಲ್ಪಟ್ಟ ಎಲ್ಲ ವೃದ್ಧರಿಗಾಗಿಯೂ ಇದೆ ಎಂದು ಅವನು ಹೇಳಿದ. ಅವನು ಬಹಳ ಗೌರವದಿಂದ ಅರ್ಚನಾಜಿ ಅವರಿಗೆ ಹೇಳಿದ, ನಿಮ್ಮ ಇಚ್ಛೆ ಇದ್ದರೆ ನೀವು ನನ್ನೊಂದಿಗೆ ಆ ಆಸರಾ ವೃದ್ಧಾಶ್ರಮಕ್ಕೆ ಬರಬಹುದು. ಇದನ್ನು ಕೇಳಿ ಅರ್ಚನಾಜಿ ಹೇಳಿದರು, ಧನ್ಯವಾದ ಮಗು, ನೀನು ನನಗೆ ಆಸರೆ ನೀಡಲು ಯೋಚಿಸಿದೆ. ಆದರೆ ಅವರು ತಕ್ಷಣವೇ ಸೇರಿಸಿದ್ದರು. ನನ್ನ ಸ್ವಂತ ಮಗನೇ ನನ್ನನ್ನು ಪರಕೀಳೆಂದು ಭಾವಿಸಿದಾಗ, ಅವನು ನನ್ನನ್ನು ಹೊರೆಯೆಂದು ಭಾವಿಸಿದಾಗ, ಈಗ ನಾನು ನಿನಗೆ ಹೊರೆಯಾಗಲು ಬಯಸುವುದಿಲ್ಲ. ನಾನು ಈ ಹೊರೆಯನ್ನು ಯಾರ ಮೇಲೂ ಹಾಕಲು ಬಯಸುವುದಿಲ್ಲ. ಅವರು ಮುಂದುವರಿಸಿ ಹೇಳತೊಡಗಿದರು, ವೃದ್ಧರನ್ನು ಹಿರಿಯರನ್ನು ಹೊರೆಯೆಂದು ಭಾವಿಸುವವರು ತಾವೇನು ಅಮರರಾಗಿ ಈ ಜಗತ್ತಿಗೆ ಬಂದಿಲ್ಲವೆಂದು ಏಕೆ ಯೋಚಿಸುವುದಿಲ್ಲ? ಅವರಿಗೂ ಒಂದು ದಿನ ವೃದ್ಧಾಪ್ಯ ಬರಲೇಬೇಕಲ್ಲವೇ? ಸಾರ್ಥಕ್ ತಕ್ಷಣವೇ ಉತ್ತರಿಸಿದ, ಅಮ್ಮ, ನೀವು ನನಗೆ ಹೊರೆಯಲ್ಲ. ನನಗೆ ಸರ್ಕಾರದಿಂದಲೂ ಸಹಾಯ ಸಿಗುತ್ತದೆ, ನೆರವು ಸಿಗುತ್ತದೆ. ನೀವು ನನ್ನೊಂದಿಗೆ ಬನ್ನಿ. ಅಲ್ಲಿ ನಿಮಗೆ ನಿಮ್ಮ ವಯಸ್ಸಿನ ಹಲವಾರು ಜನರು ಸಿಗುತ್ತಾರೆ. ಅವರೊಂದಿಗೆ ನೀವು ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಬಹುದು. ಅರ್ಚನಾಜಿ ಸ್ವಾಭಿಮಾನದಿಂದ ಹೇಳಿದರು, ಇಲ್ಲ ಮಗು, ನಾನು ಮುದುಕಿಯಾಗಿದ್ದರೂ ನಾನು ಅಸಹಾಯಗಳಲ್ಲ. ಪೊಲೀಸರೊಬ್ಬರು ಮಧ್ಯದಲ್ಲಿ ಕೇಳಿದರು, ಅಮ್ಮ, ಹಾಗಾದರೆ ನೀವು ಎಲ್ಲಿಗೆ ಹೋಗುತ್ತೀರಿ? ಅರ್ಚನಾಜಿ ಹೇಳಿದರು, ನನ್ನ ಭೋಲೆ ಬಾಬಾ ಅಂದರೆ ನನ್ನ ಪ್ರಭು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಾರೋ ಅಲ್ಲಿಗೆ. ಆಗ ಒಬ್ಬ ಪೊಲೀಸ್ ಹೇಳಿದರು, ಅಮ್ಮ, ಹೀಗೆ ನಾವು ನಿಮ್ಮನ್ನು ಹೋಗಲು ಬಿಡುವುದಿಲ್ಲ. ನೀವು ನಮಗೆ ಯಾವುದಾದರೂ ಮನೆ ಅಥವಾ ಸಂಬಂಧಿಕರ ವಿಳಾಸವನ್ನು ಹೇಳಿ, ನಾವು ನಿಮ್ಮನ್ನು ಅಲ್ಲಿಗೆ ತಲುಪಿಸುತ್ತೇವೆ. ಇಲ್ಲದಿದ್ದರೆ ನೀವು ಸಾರ್ಥಕ್ನೊಂದಿಗೆ ಹೋಗಬೇಕಾಗುತ್ತದೆ. ಅರ್ಚನಾಜಿ ಮನಸ್ಸಿನಲ್ಲಿ ಯೋಚಿಸಿದರು, ನನ್ನ ಮಗನೇ ತನ್ನ ತಾಯಿಯನ್ನು ಈ ಸ್ಥಿತಿಯಲ್ಲಿ ಒಂಟಿಯಾಗಿ ಬಿಟ್ಟಿರುವಾಗ ನಾನು ಯಾವ ಸಂಬಂಧಿಕರ ಹೆಸರನ್ನು ಹೇಳಲಿ? ಯಾರು ನನಗೆ ಆಶ್ರಯವಾಗುತ್ತಾರೆ? ಅವರು ಮನಸ್ಸಿನಲ್ಲಿ ಯೋಚಿಸಿ ನಂತರ ನಿಧಾನವಾಗಿ ಸಾರ್ಥಕ್ ಮತ್ತು ಪೊಲೀಸರಿಗೆ ಹೇಳಿದರು, ಮಗು, ನನಗೊಬ್ಬಳು ಸಹೋದರಿ ಇದ್ದಾಳೆ. ಅವರು ತಕ್ಷಣವೇ ಈ ಸುಳ್ಳನ್ನು ಹೇಳಿದರು. ಅವರ ವಿಳಾಸವು ನನಗೆ ನೆನಪಾದ ತಕ್ಷಣ ನಾನು ನಿನಗೆ ಹೇಳುತ್ತೇನೆ. ಅರ್ಚನಾಜಿ ತಮ್ಮ ಅಸಲಿಯತ್ತನ್ನು ಮುಚ್ಚಿಟ್ಟುಕೊಂಡು ಈ ಮಾತನ್ನು ಹೇಳಿದರು. ಏಕೆಂದರೆ ಅವರು ಸತ್ಯವನ್ನು ಹೇಳಿಬಿಟ್ಟಿದ್ದರೆ ಅವರು ಸಾರ್ಥಕ್ನೊಂದಿಗೆ ಆ ವೃದ್ಧಾಶ್ರಮಕ್ಕೆ ಹೋಗಬೇಕಾಗುತ್ತಿತ್ತು. ಮತ್ತು ಸ್ವಾಭಿಮಾನಿ ಅರ್ಚನಾಜಿಯವರಿಗೆ ಯಾರದ್ದೋ ದಯೆಯ ಮೇಲೆ, ಯಾರದ್ದೋ ಕೃಪೆಯ ಮೇಲೆ ತಮ್ಮ ಜೀವನವನ್ನು ಕಳೆಯುವುದು ಸ್ವಲ್ಪವೂ ಸ್ವೀಕಾರಯೋಗ್ಯವಾಗಿರಲಿಲ್ಲ. ಅವರ ಸೀರೆಯ ಸೆರಗಿನಲ್ಲಿ ಅವರು ಒಟ್ಟಾರೆಯಾಗಿ 100 ರೂಪಾಯಿಗಳನ್ನು ಕಟ್ಟಿಟ್ಟಿದ್ದರು. ಇದೇ ಅವರ ಉಳಿದಿದ್ದ ಜಮಾಬಂಡವಾಳವಾಗಿತ್ತು. ಅವರು ಅದರಿಂದ ಒಂದು 10 ರೂಪಾಯಿನ ನೋಟನ್ನು ತೆಗೆದು ಸಾರ್ಥಕಿಗೆ ಕೊಡುತ್ತಾ ಹೇಳಿದರು, ಮಗು, ನನ್ನ ಊಟಕ್ಕೆ ಏನಾದರೂ ತಂದುಕೊಡು. ನನಗೆ ತುಂಬ ಹಸಿವಾಗಿದೆ. ಬಹುಶಃ ಏನಾದರೂ ತಿಂದರೆ ನನ್ನ ತಲೆಯೂ ಸರಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಬಹುದು ಮತ್ತು ನಾನು ನನ್ನ ಸಹೋದರಿಯ ಮನೆಯ ವಿಳಾಸವನ್ನು ನೆನಪಿಸಿಕೊಳ್ಳಬಹುದು. ಸ್ವಲ್ಪ ಹೊತ್ತಿನಲ್ಲಿ ಸಾರ್ಥಕ್ ಪಕ್ಕದ ಅಂಗಡಿಯಿಂದ ಪಲ್ಯ ಮತ್ತು ಪೂರಿ ತಂದ. ಬಿಸಿ ಬಿಸಿ ಭೋಜನ ಮಾಡಿದ ನಂತರ ಅರ್ಚನಾಜಿ ಅವರಿಗೆ ಸ್ವಲ್ಪ ಶಕ್ತಿ ಬಂದಿತ್ತು. ಭೋಜನ ಮಾಡಿದ ನಂತರ ಅರ್ಚನಾಜಿ ಹೇಳಿದರು, ಮಗು, ನನಗೆ ಯೋಚಿಸಲು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಡು. ಸಾರ್ಥಕ್ ಪೊಲೀಸರೊಂದಿಗೆ ಮಾತನಾಡಿ ಅವರನ್ನು ಶೌಚಾಲಯದ ಬಳಿ ಕರೆದೊಯ್ದ. ಅಲ್ಲಿ ಸಾಕಷ್ಟು ಜನಸ. ಅತ್ತ ಅರ್ಚನಾ ಅವರು ಎಲ್ಲಿಗೆ ಹೋಗಬೇಕು, ತಮ್ಮ ದಾರಿ ಯಾವುದು ಎಂದು ತಿಳಿಯದೆಯೇ ಹಾಗೆಯೇ ನಡೆದುಕೊಂಡು ಹೋಗುತ್ತಿದ್ದರು. ಅವರ ಹೆಜ್ಜೆಗಳು ಮುಂದೆ ಸಾಗುತ್ತಿದ್ದರೂ ಹಳೆಯ ನೆನಪುಗಳು ಅವರನ್ನು ಹಿಂದಕ್ಕೆ ಎಳೆಯುತ್ತಿದ್ದವು. ಮಗ ಜೀತುವಿನ ಆ ಮುಗ್ಧ ಮುಖ ಅವರಿಗೆ ಈಗಲೂ ನೆನಪಾಗುತ್ತಿತ್ತು. ಮೊದಲ ಬಾರಿಗೆ ಮಗನ ಬಾಯಿಂದ ಅಮ್ಮ ಎಂಬ ಮಾತು ಬಂದಾಗ ಅವರ ಮನಸ್ಸು ಆನಂದದಿಂದ ತುಂಬಿ ಹೋದ ಆ ಕ್ಷಣ, ಅವನಿಗೆ ನಡೆಯಲು ಕಲಿಸಿದ್ದು, ಓಡಲು ಕಲಿಸಿದ್ದು ಮತ್ತು ದೊಡ್ಡವನಾದ ಮೇಲೆ ಓದು ಬರಹ ಕಲಿಸಿದ್ದು ಎಲ್ಲವೂ ಕಣ್ಣು ಮುಂದೆ ಬಂದು ನಿಂತವು. ಹೀಗೆ ಯೋಚಿಸುತ್ತಿದ್ದಂತೆ ಅವರ ಕಣ್ಣಲ್ಲಿ ನೀರು ಜಿನುಗಲಾರಂಭಿಸಿತು. ಯಾವ ನೆನಪುಗಳು ಒಂದು ಕಾಲದಲ್ಲಿ ಅವರಿಗೆ ಸಂತೋಷವನ್ನು ನೀಡುತ್ತಿದ್ದವೋ, ಇಂದು ಅದೇ ನೆನಪುಗಳು ಅವರಿಗೆ ಅತ್ಯಂತ ದೊಡ್ಡ ನೋವಾಗಿ ಕಾಡುತ್ತಿದ್ದವು. ಅವರ ಪ್ರೀತಿಯ ಜೀತು ಇಂದು ಎಷ್ಟು ದೊಡ್ಡವನಾಗಿದ್ದಾನೆಂದರೆ ಅವನಿಗೆ ಈಗ ತನ್ನ ತಾಯಿಯ ಅವಶ್ಯಕತೆಯೇ ಇಲ್ಲದಂತಾಗಿದೆ. ನಿನ್ನೆ ಮತ್ತು ಇಂದಿನ ನಡುವೆ ಸಿಲುಕುಕೊಂಡಿದ್ದ ಅರ್ಚನಾ ಅವರು ಜನಜಂಗುಳಿಯಿಂದ ಬಹಳ ದೂರ ಬಂದು ಬಿಟ್ಟಿದ್ದರು. ಈಗ ಅವರ ಕಾಲುಗಳು ಸೋತು ಹೋಗಿದ್ದವು. ಅವರು ಅತಿಯಾಗಿ ದಣಿದಿದ್ದರು. ರಸ್ತೆಯ ಬದಿಯಲ್ಲಿ ಅವರಿಗೆ ಒಂದು ದೊಡ್ಡ ಕಲ್ಲು ಕಂಡಿತು. ಅವರು ಅದರ ಮೇಲೆ ಕುಳಿತುಕೊಂಡರು ಮತ್ತು ಈ ಕಲ್ಲು ಕೂಡ ದಣಿದ ಪಯಣಿಗರಿಗೆ ಎಷ್ಟೊಂದು ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತದೆ. ಆದರೂ ಜನರು ಮನುಷ್ಯರನ್ನು ಕಲ್ಲೆದೆಯವರು, ಕರುಣೆಯಿಲ್ಲದವರು ಎಂದು ಏಕೆ ಕರೆಯುತ್ತಾರೆ ಎಂದು ತಮಗೆ ತಾವು ಗುಣುಗುಕೊಂಡರು. ಸುಮಾರು 10 ನಿಮಿಷ ವಿಶ್ರಾಂತಿ ಪಡೆದ ನಂತರ ಅವರು ಮತ್ತೆ ಆ ಅಪರಿಚಿತ ದಾರಿಯಲ್ಲಿ ಮುಂದೆ ಸಾಗಿದರು. ಆಗ ರಾತ್ರಿ ಸುಮಾರು 8 ಗಂಟೆಯಾಗಿತ್ತು. ದೂರದಿಂದ ದೇವಸ್ಥಾನದ ಗಂಟೆಯ ಸದ್ದು ಕೇಳಿಸಿತು. ಆಗ ಅವರ ಹೆಜ್ಜೆಗಳು ತಾನಾಗಿಯೇ ಆ ದಿಕ್ಕಿನತ್ತ ಹೊರಳುದ್ದವು. ಈಗ ಆ ದೇವರೇ ನನ್ನ ಕೈ ಹಿಡಿದು ನಡೆಸಬೇಕು, ಆತನೇ ನನಗೆ ಆಶ್ರಯ ನೀಡಬೇಕು ಎಂದು ಅವರು ಮನಸ್ಸಿನಲ್ಲೇ ಅಂದುಕೊಂಡರು. ಈ ನಂಬಿಕೆ ಅವರಿಗೆ ಹೊಸ ಶಕ್ತಿ ಮತ್ತು ಚೈತನ್ಯವನ್ನು ನೀಡಿತ್ತು. ಗಂಟೆಯ ಶಬ್ದ ಹತ್ತಿರವಾಗುತ್ತಿದ್ದಂತೆ ಅವರು ದೇವಸ್ಥಾನವನ್ನು ತಲುಪಿ ಕೈಮುಗಿದು ನಿಂತರು.
ಮಂಗಳಾರತಿಯ ನಂತರ ಅವರಿಗೆ ಪ್ರಸಾದ ಸಿಕ್ಕಿತು. ಪ್ರಸಾದವನ್ನು ತಿಂದು ನಲ್ಲಿಯಲ್ಲಿ ನೀರು ಕುಡಿದು ದೇವಸ್ಥಾನದ ಆವರಣದಲ್ಲಿದ್ದ ಬೆಂಚಿನ ಮೇಲೆ ಕುಳಿತರು. ನಿಧಾನವಾಗಿ ಜನರ ಓಡಾಟ ಕಡಿಮೆಯಾಯಿತು. ವಿಪರೀತ ಸುಸ್ತಾಗಿದ್ದರಿಂದ ಅವರಿಗೆ ಅಲ್ಲಿಯೇ ನಿದ್ದೆ ಬಂದು ಬಿಟ್ಟಿತು. ಅಮ್ಮ, ನೀವು ಯಾರ ಜೊತೆ ಬಂದಿದ್ದೀರಿ ಎಂದು ಅರ್ಚಕರು ಕೇಳಿದರು. ಆದರೆ ಅರ್ಚನಾ ಅವರು ಉತ್ತರಿಸಲಿಲ್ಲ. ನಿಮ್ಮ ಮನೆ ಎಲ್ಲಿದೆ ಎಂದು ಕೇಳಿದಾಗ ಅವರು ಮೆಲ್ಲಗೆ ನನಗೆ ಯಾವುದೇ ಮನೆಯಿಲ್ಲ ಎಂದು ಹೇಳಿದರು. ಆಗ ಅರ್ಚಕರು, ಅಮ್ಮ, ನೀವು ಹೀಗೆ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂದರು. ಅದಕ್ಕೆ ಅರ್ಚನಾ ಅವರು, ನೀವು ಚಿಂತಿಸಬೇಡಿ, ಬೆಳಗಾಗುತ್ತಲೇ ನಾನಿಲ್ಲಿಂದ ಹೊರಟು ಹೋಗುತ್ತೇನೆ ಎಂದರು. ಅರ್ಚಕರು ಅಲ್ಲಿಂದ ಹೋದರು. ಬೆಳಗಾದಾಗ ಬೆಂಚು ಖಾಲಿಯಾಗಿತ್ತು. ಅರ್ಚನಾ ಅವರು ಅಲ್ಲಿಂದ ಆಗಲೇ ಹೊರಟು ಹೋಗಿದ್ದರು. ಅವರು ದುರ್ಬಲರಾಗಿದ್ದಿರಬಹುದು, ಆದರೆ ಅವರ ವಯಸ್ಸಾದ ಮೂಳೆಗಳಲ್ಲಿ ಇಂದಿಗೂ ಸ್ವಾಭಿಮಾನ ಜೀವಂತವಾಗಿತ್ತು. ಅವರು ತಮ್ಮ ಸೀರೆಯ ಸೆರಗಿನಲ್ಲಿದ್ದ ಉಳಿದ 10 ರೂಪಾಯಿಗಳನ್ನು ತೆಗೆದು ಸೈಕಲ್ ಮೇಲೆ ಚಹಾ ಮಾರುತ್ತಿದ್ದವನಿಗೆ ಕೊಟ್ಟರು. ಆ ಸಮಯದಲ್ಲಿ ರಸ್ತೆಯಲ್ಲಿ ಜನರ ಓಡಾಟ ಕಡಿಮೆಯಿತ್ತು. ಅಮ್ಮ, ಚಹಾದ ಜೊತೆ ಬಿಸ್ಕೆಟ್ ಕೂಡ ಕೊಡಲೇ ಎಂದು ಚಹಾದವನು ಕೇಳಿದನು. ಎಷ್ಟು ಬೆಲೆ ಎಂದು ಅರ್ಚನಾ ಕೇಳಿದರು. ಅದಕ್ಕೆ ಅವನು 5 ರೂಪಾಯಿಗೆ ಚಹಾ ಮತ್ತು 5 ರೂಪಾಯಿಗೆ ಬಿಸ್ಕೆಟ್ ಎಂದನು. ಸರಿ ಮಗನೇ, ಕೊಡು ಎಂದು ಹೇಳಿ ಅರ್ಚನಾ ಅವರು ಚಹಾ ಮತ್ತು ಬಿಸ್ಕೆಟ್ ತೆಗೆದುಕೊಂಡು ಕುಳಿತು ತಿನ್ನಲು ಯಾವುದಾದರೂ ಸ್ವಚ್ಛವಾದ ಜಾಗವಿದೆಯೇ ಎಂದು ನೋಡತೊಡಗಿದರು. ಬಹುಶಃ ಚಹಾದವನಿಗೆ ಅವರ ಮನಸ್ಸಿನ ಮಾತು ಅರ್ಥವಾಯಿತೇನೋ. ಅವನು, ಅಮ್ಮ, 10 ಹೆಜ್ಜೆ ಮುಂದೆ ಹೋದರೆ ಒಂದು ಚಿಕ್ಕ ಉದ್ಯಾನವನವಿದೆ. ಅಲ್ಲಿ ಕುಳಿತು ನೀವು ನಿರಾಳವಾಗಿ ಚಹಾ ಕುಡಿಯಿರಿ. ಬೇಕಿದ್ದರೆ ನಾನು ನಿಮ್ಮನ್ನು ಅಲ್ಲಿಗೆ ಬಿಟ್ಟು ಬರಲೇ ಎಂದು ಕೇಳಿದನು. ಮಗನೇ ಬಂದು ಇಲ್ಲಿಗೆ ಬಿಟ್ಟು ಹೋದನು. ಈಗ ನೀನು ಬಿಡುವುದು ಬೇಡ ಎಂದು ಅರ್ಚನಾ ಅವರು ಮನಸ್ಸಿನಲ್ಲೇ ಅಂದುಕೊಂಡು, ಬೇಡ ಮಗನೇ, ನಾನೇ ಹೋಗುತ್ತೇನೆ, ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ಆಶೀರ್ವದಿಸಿ ಚಹಾ ಕಪ್ ತೆಗೆದುಕೊಂಡು ಉದ್ಯಾನವನಕ್ಕೆ ತಲುಪಿದರು. ಅಲ್ಲಿ ಖಾಲಿ ಇದ್ದ ಬೆಂಚಿನ ಮೇಲೆ ಕುಳಿತು ಚಹಾ ಕುಡಿಯಲಾರಂಭಿಸಿದರು. ಚಹಾ ಕುಡಿದ ನಂತರ ಅವರು ಸುತ್ತಮುತ್ತಲಿನ ಜನರನ್ನು ಗಮನಿಸಲು ಶುರು ಮಾಡಿದರು. ಕೆಲವರು ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ವೇಗವಾಗಿ ನಡೆಯುತ್ತಿದ್ದರು. ಇನ್ನು ಕೆಲವರು ಓಡುತ್ತಿದ್ದರು. ಆದರೆ ಯಾರೂ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಹಳ್ಳಿಯಲ್ಲಾದರೆ ಒಬ್ಬರಿಗೊಬ್ಬರು ನಮಸ್ಕಾರ ಹೇಳದೆ ಮುಂದೆ ಹೋಗುವುದಿಲ್ಲ. ಎಲ್ಲರೂ ಯೋಗಕ್ಷೇಮ ವಿಚಾರಿಸುತ್ತಾರೆ. ಆದರೆ ನಗರದ ಜನ ಎಷ್ಟು ಬದಲಾಗಿದ್ದಾರೆ ಎಂದು ಅರ್ಚನಾ ಅವರು ಯೋಚಿಸತೊಡಗಿದರು. ಬೆಳಗಿನ ವಾಯುವಿಹಾರಕ್ಕೆ ಬಂದಿದ್ದ ಜನರು ಒಬ್ಬೊಬ್ಬರಾಗಿ ಹೋಗತೊಡಗಿದರು. ಆಗ ನಾನೀಗ ಎಲ್ಲಿಗೆ ಹೋಗುವುದು ಎಂಬ ಪ್ರಶ್ನೆ ಅವರ ಮನದಲ್ಲಿ ಮೂಡಿತು. ತಮ್ಮಗೂ ಒಂದು ನೆಲೆ ಇದ್ದಿದ್ದರೆ ಬೇರೆಯವರಂತೆ ತಾವೂ ಅತ್ತ ಕಡೆ ಹೋಗಬಹುದಿತ್ತು. ಸ್ವಲ್ಪ ಯೋಚಿಸಿ ಎದ್ದ ಅವರು ಸೂರ್ಯದೇವನಿಗೆ ನಮಸ್ಕರಿಸಿ ತಮ್ಮ ದಾರಿಯನ್ನು ಹಣೆಬರಹಕ್ಕೆ ಬಿಟ್ಟು ಮುಂದೆ ನಡೆದರು. ಹಣ ಖಾಲಿಯಾಗುವ ಮುನ್ನವೇ ಯಾವುದಾದರೂ ಕೆಲಸ ಹುಡುಕಿಕೊಳ್ಳಬೇಕು ಎಂಬ ಯೋಚನೆ ಅವರ ಮನದಲ್ಲಿತ್ತು. ಆದರೆ ಏನು ಕೆಲಸ ಮಾಡುವುದು, ಹೇಗೆ ಮಾಡುವುದು ಎಂಬುದು ಅವರಿಗೆ ತಿಳಿಯುತ್ತಿರಲಿಲ್ಲ. ನಡೆಯುತ್ತಾ ಅವರು ತಮ್ಮ ಮೊಮ್ಮಗ ವಂಶನನ್ನು ನೆನಪಿಸಿಕೊಂಡರು. ಅವನಿಗೆ ಈಗ 14 ವರ್ಷ. ಆದರೆ ಇಂದಿಗೂ ಕಥೆ ಕೇಳದೆ ಅವನು ಮಲಗುತ್ತಿರಲಿಲ್ಲ. ತಂದೆ ಜೀತು ಒಬ್ಬನೇ ಹಿಂತಿರುಗಿ ಬರುವುದನ್ನು ಕಂಡು ಅವನ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು. ಜೀತು ಅವನಿಗೆ ಏನು ಉತ್ತರ ನೀಡಿರಬಹುದು? ತನ್ನ ತಾಯಿಯನ್ನು ಜಾತ್ರೆಯಲ್ಲಿ ಬಿಟ್ಟು ಬಂದೆ ಎಂದು ಅವನಿಗೆ ಹೇಳಲು ಸಾಧ್ಯವೇ? ಜೀತು ನನ್ನೊಂದಿಗೆ ಮಾಡಿದ್ದನ್ನು ಮುಂದೆ ಅವನ ಮಗ ವಂಶ ಕೂಡ ಅವನ ಜೊತೆ ಮಾಡಬಹುದು ಎಂದು ಅವನು ಯೋಚಿಸಿದ್ದಾನೆಯೇ? ಜೀತು ಅಷ್ಟು ಯೋಚಿಸಿದ್ದಿದ್ದರೆ ಬಹುಶಃ ಇಂತಹ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಏನೋ, ಎಲ್ಲವೂ ದೇವರ ಇಚ್ಛೆ. ದೇವರು ನನಗಾಗಿ ಬೇರೇನೋ ನಿರ್ಧರಿಸಿರಬಹುದು. ಇದೇ ಆಲೋಚನೆಗಳಲ್ಲಿ ಮುಳುಗಿದ್ದ ಅರ್ಚನಾ ಅವರು ನಡೆಯುತ್ತಲೇ ಇದ್ದರು. ಆಗ ಹಲವು ಮಕ್ಕಳು ಒಂದು ದೊಡ್ಡ ಕಟ್ಟಡದೊಳಗೆ ಹೋಗುತ್ತಿರುವುದನ್ನು ಅವರು ಗಮನಿಸಿದರು. ಬಹುಶಃ ಅದು ಶಾಲೆ ಅಥವಾ ಕಾಲೇಜು ಆಗಿರಬಹುದು. ಅವರು ಅಲ್ಲಿಯೇ ನಿಂತು ನೋಡಲಾರಂಭಿಸಿದರು. ಅಷ್ಟರಲ್ಲೇ ಪಕ್ಕದಲ್ಲಿದ್ದ ಒಂದು ಚಿಕ್ಕ ಗೂಡಂಗಡಿಯಿಂದ ಮಕ್ಕಳ ದನಿ ಕೇಳಿಸಿತು. ಅವರು ಅಂಗಡಿಯವನ ಬಳಿ, ಮಿಶ್ರಾ ಅವರೇ, ಪರಾಠ ಕೊಡಲು ಯಾಕಿಷ್ಟು ತಡ ಮಾಡುತ್ತಿದ್ದೀರಿ? ನಾವು 10 ನಿಮಿಷದಿಂದ ಕಾಯುತ್ತಿದ್ದೇವೆ ಎಂದು ಹೇಳುತ್ತಿದ್ದರು. ಅದಕ್ಕೆ ಅಂಗಡಿಯವನು, ಇರಿ ಮಕ್ಕಳೇ, ಸುರೇಶ್ ಬರುತ್ತಿದ್ದಾನೆ. ಇವನಿಗೆ ಕೆಲಸದ ಸಮಯದಲ್ಲೇ ಏನಾಗುತ್ತದೋ ಏನೋ. 2 ನಿಮಿಷದಲ್ಲಿ ಬರುತ್ತೇನೆ ಎಂದು ಹೋಗಿದ್ದ, ಇನ್ನೂ ಬಂದಿಲ್ಲ. ಈ ಬಾರಿ ಅವನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ. ಹಳ್ಳಿಯವನು ಎಂಬ ಕಾರಣಕ್ಕೆ ಇಟ್ಟುಕೊಂಡಿದ್ದೆ ಎಂದನು. ಇದನ್ನು ಕೇಳಿಸಿಕೊಂಡ ಅರ್ಚನಾ ಅವರು ಹತ್ತಿರ ಹೋಗಿ, ನೀವು ಅನುಮತಿ ನೀಡಿದರೆ ನಾನೀ ಮಕ್ಕಳಿಗಾಗಿ ಪರಾಠ ಮಾಡಿಕೊಡಲೇ ಎಂದು ಕೇಳಿದರು. ಅವನು ಆಶ್ಚರ್ಯದಿಂದ, ಅರೆ ಅಮ್ಮ, ನೀವೇಕೆ ಮಾಡುತ್ತೀರಿ, ಸುಮ್ಮನಿರಿ ಎಂದನು. ಆಗ ಅರ್ಚನಾ ಅವರು ನಗುತ್ತಾ, ಮಕ್ಕಳಿಗೆ ತಿನ್ನಿಸುವುದರಿಂದ ನನಗೆ ಖುಷಿ ಸಿಗುತ್ತದೆ, ನಾನಿದಕ್ಕೆ ಹಣ ತೆಗೆದುಕೊಳ್ಳುವುದಿಲ್ಲ ಎಂದರು. ಪರಾಠ ಮಾಡುವುದು ಅವರಿಗೆ ಕಷ್ಟದ ಕೆಲಸವಾಗಿರಲಿಲ್ಲ. ಇಡೀ ಜೀವನವನ್ನು ಅವರು ಅಡುಗೆ ಮನೆಯಲ್ಲೇ ಕಳೆದಿದ್ದರು ಮತ್ತು ಅವರ ಕೈರುಚಿ ಇಡೀ ಹಳ್ಳಿಗೆ ತಿಳಿದಿತ್ತು. ಅವರು ಚಟಪಟನೆ ಪರಾಠ ತಯಾರಿಸಿ ಮಕ್ಕಳಿಗೆ ಬಡಿಸಿದರು. ಮಕ್ಕಳ ಮುಖದಲ್ಲಿ ನಗು ಅರಳಿತು.
ಅವರು ತುಂಬ ಖುಷಿಯಾದರು. ಅಜ್ಜಿ, ಇವತ್ತು ಪರಾಠದ ರುಚಿಯೇ ಬೇರೆ ಇದೆ, ತಿನ್ನಲು ತುಂಬ ಮಜಾ ಬಂತು ಎಂದು ಮಕ್ಕಳು ಹೇಳಿದರು. ಹೀಗೆ ಮಿಶ್ರಾ ಅವರು ಪ್ರತಿದಿನ ಹುಡುಗರ ಮಾತುಗಳನ್ನು ಕೇಳಿಸ್ಕೊಳ್ಬೇಕಿತ್ತು. ಕೆಲವೊಮ್ಮೆ ಪರಾಟ ಸರಿಯಾಗಿ ಬೆಂದಿರುತ್ತಿರ್ಲಿಲ್ಲ, ಇನ್ನು ಕೆಲವೊಮ್ಮೆ ಸೀದು ಹೋಗುತ್ತಿತ್ತು. ಆದರೆ ಇಂದು ಮಕ್ಕಳ ಬಾಯಿಂದ ಹೊಗಳಿಕೆ ಕೇಳಿ ಅರ್ಚನಾ ಅವರ ವಿಶ್ವಾಸ ಹೆಚ್ಚಿತು. ಅವರ ಎದೆ ಹೆಮ್ಮೆಯಿಂದ ಉಬ್ಬಿತು. ಸ್ವಲ್ಪ ಸಮಯದ ನಂತರ ಸುರೇಶ್ ಅಲ್ಲಿಗೆ ಬಂದನು. ಬಂದವನೇ ಸಿಡುಕಿನಿಂದ, ಇದೇನಿದು, ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿದ್ದೆ, ಅಷ್ಟರಲ್ಲೇ ಬೇರೆ ಯಾರನ್ನೋ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಇದು ಸರಿಯಲ್ಲ ಎಂದು ಪೂರ್ತಿ ವಿಷಯ ತಿಳಿಯದೆಯೇ ರೇಗಾಡಲು ಶುರು ಮಾಡಿದನು. ಮಿಶ್ರಾ ಅವರು ಸುಮ್ಮನಿರುತ್ತಾರೆಯೇ? ಅವರು ಖಡಕ್ಕಾಗಿ, ಹೌದು ಇಟ್ಕೊಂಡಿದ್ದೇನೆ, ಅಂಗಡಿ ನಂದು, ತೀರ್ಮಾನ ಕೂಡ ನಂದು. ನೀನು ಏನು ಮಾಡ್ತೀಯಾ? ನೀನು ನನ್ನ ಹಳ್ಳಿಯವನಲ್ಲದಿದ್ದರೆ ಯಾವಾಗಲೂ ಕೆಲಸದಿಂದ ತೆಗೆದು ಹಾಕ್ತಿದ್ದೆ ಎಂದು ಬೈದರು. ಆಗ ಅರ್ಚನಾ ಅವರು ಮಧ್ಯ ಪ್ರವೇಶಿಸಿ, ಯಾಕೆ ಜಗಳ ಆಡುತ್ತೀಯ ಮಗನೇ? ಯಾರೂ ನಿನ್ನ ಕೆಲಸ ಕಿತ್ತುಕೊಂಡಿಲ್ಲ, ನಾನು ಹೊರಟು ಹೋಗುತ್ತೇನೆ, ನೀನು ನಿನ್ನ ಕೆಲಸ ಮಾಡು ಎಂದರು. ಅವರು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಮಿಶ್ರಾ ಅವರು ತಡೆದು, ಅಮ್ಮ, ನೀವು ಇಲ್ಲಿ ಕೆಲಸ ಮಾಡುತ್ತೀರಾ ಎಂದು ಕೇಳಿದರು. ಅರ್ಚನಾ ಅವರು ಶಾಂತವಾಗಿ, ಕೆಲಸವಂತೂ ನನಗೆ ಬೇಕು ಮಗನೇ, ಆದರೆ ಬೇರೆಯವರ ಹಕ್ಕನ್ನು ಕಿತ್ತುಕೊಂಡಲ್ಲ ಅಥವಾ ಬೇರೆಯವರ ಕೆಲಸವನ್ನು ಕಸಿದುಕೊಂಡಲ್ಲ ಎಂದರು. ಮಿಶ್ರಾ ಅವರು, ಸಂಬಳ ಎಷ್ಟು ಬೇಕು ಅಮ್ಮ ಎಂದು ಕೇಳಿದಾಗ, ನಾನು ಸ್ವಾಭಿಮಾನದಿಂದ ಬದುಕಲು ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಸಾಕು ಎಂದು ಉತ್ತರಿಸಿದರು. ನಿಮ್ಮ ಮನೆ ಎಲ್ಲಿದೆ ಎಂದು ಕೇಳಿದಾಗ, ಮನೆ ಬಿಟ್ಟಾಗಿನಿಂದ ಇಡೀ ಪ್ರಪಂಚವೇ ನನ್ನ ಮನೆಯಾಗಿದೆ ಮಗನೇ ಎಂದರು. ಅವರ ಮಾತು ಕೇಳಿ ಮಿಶ್ರಾ ಅವರು, ಅಮ್ಮ, ನೀವಿಲ್ಲಿಯೇ ಕೆಲಸ ಮಾಡಿ, ರಾತ್ರಿ ಅಂಗಡಿಯಲ್ಲೇ ಮಲಗಿಕೊಳ್ಳಿ, ನಾನು ಹಾಸಿಗೆಯ ವ್ಯವಸ್ಥೆ ಮಾಡುತ್ತೇನೆ, ತಿಂಗಳಿಗೆ 5,000 ರೂಪಾಯಿ ಕೊಡುತ್ತೇನೆ, ಊಟ ಮತ್ತು ವಸತಿ ಅದರ ಜೊತೆಗೆ ಇರುತ್ತದೆ. ಮತ್ತು ರಮೇಶ್, ನಿನಗೆ ಕೊನೆಯ ಅವಕಾಶ ಕೊಡುತ್ತಿದ್ದೇನೆ, ಇನ್ನು ಮುಂದೆ ಅಮ್ಮನಿಗೆ ಸಹಾಯ ಮಾಡಬೇಕು. ಪರಾಠವನ್ನು ಅಮ್ಮ ಮಾಡುತ್ತಾರೆ, ತರಕಾರಿ ತರುವುದು, ಬೇಯಿಸುವುದು, ಮಸಾಲೆ ತಯಾರಿ ಮತ್ತು ಹಿಟ್ಟು ಕಲಿಸುವುದು ನಿನ್ನ ಜವಾಬ್ದಾರಿ ಎಂದು ಆಜ್ಞಾಪಿಸಿದರು. ಮಿಶ್ರಾ ಅವರ ಮಾತನ್ನು ಕೇಳಿ ರಮೇಶ್ ತನ್ನಿಂದ ಏನನ್ನೂ ಕಿತ್ತುಕೊಂಡವರಂತೆ ಅರೆಮನಸ್ಸಿನಿಂದ ಒಪ್ಪಿಕೊಂಡನು. ಅಂದು ಕಾಲೇಜಿನಲ್ಲಿ ಅಮ್ಮನ ಕೈಯ ಪರಾಠದ ಬಗ್ಗೆ ಎಷ್ಟೊಂದು ಚರ್ಚೆ ಆಯಿತೆಂದರೆ, ತರಗತಿ ಮುಗಿದ ತಕ್ಷಣ ಹಲವು ಹುಡುಗರು ತಿನ್ನಲು ಬಂದರು. ಅರ್ಚನಾ ಅವರು ಕೆಲಸಕ್ಕೆ ನಿಂತ ಮೇಲೆ ಮಧ್ಯಾಹ್ನ 3 ಗಂಟೆಗೆ ಅವರಿಗೆ ಬಿಡುವು ಸಿಕ್ಕಿತು. ಇಡೀ ದಿನದ ವ್ಯಾಪಾರ ಕೆಲವೇ ಗಂಟೆಗಳಲ್ಲಿ ಆಗಿದ್ದರಿಂದ ಮಿಶ್ರಾ ಅವರಿಗೆ ತುಂಬ ಸಂತೋಷವಾಗಿತ್ತು. ಅಮ್ಮ, ಈಗ ನೀವು ಏನಾದರೂ ತಿಂದುಕೊಳ್ಳಿ ಎಂದಾಗ ಅರ್ಚನಾ ಅವರು ರಮೇಶ್ ಮತ್ತು ಮಿಶ್ರಾ ಅವರಿಗೆ ಪರಾಟ ಮಾಡಿಕೊಟ್ಟು ನಂತರ ತಾವು ಕುಳಿತು ತಿಂದರು. ತಾವೇ ದುಡಿದು ತಿನ್ನುತ್ತಿರುವುದಕ್ಕೆ ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದ ಅರ್ಪಿಸಿದರು. ಸ್ವಂತ ಸಂಪಾದನೆಯ ಊಟದ ನೆಮ್ಮದಿಯನ್ನು ಅವರಿಂದು ಮೊದಲ ಬಾರಿಗೆ ಅನುಭವಿಸುತ್ತಿದ್ದರು. ಸಂಜೆ ಮಿಶ್ರಾ ಅವರು ಅಂಗಡಿಯಲ್ಲಿ ಮಲಗಲು ಒಂದು ಹಾಸಿಗೆಯ ವ್ಯವಸ್ಥೆ ಮಾಡಿದರು. ರಾತ್ರಿ 8 ಗಂಟೆಗೆ ಅವರು ಮತ್ತು ರಮೇಶ್ ಮನೆಗೆ ಹೋದರು. ಈಗ ಅರ್ಚನಾ ಅವರು ಒಬ್ಬರೇ ಉಳಿದುಕೊಂಡರು. ಒಂಟಿತನದಲ್ಲಿ ಮನುಷ್ಯನನ್ನು ತನ್ನವರ ನೆನಪುಗಳು ಕಾಡುತ್ತವೆ. ಅರ್ಚನಾ ಅವರು ಕೂಡ ನೆನಪುಗಳಲ್ಲಿ ಮುಳುಗಿದರು. ಅವರಿಗೆ ಮೊಮ್ಮಗ ವಂಶನ ನೆನಪು ತೀವ್ರವಾಗಿ ಕಾಡುತ್ತಿತ್ತು. ಈ ಸಮಯದಲ್ಲಿ ವಂಶ ಹೊಸ ಕಥೆ ಹೇಳುವಂತೆ ಕೇಳುತ್ತಿದ್ದನು ಮತ್ತು ಇಡೀ ದಿನದ ಕಥೆಗಳನ್ನು ಹೇಳುತ್ತಿದ್ದನು. ಹಾಸಿಗೆಯ ಮೇಲೆ ಮಲಗಿದ್ದ ಅರ್ಚನಾ ಅವರ ಕಣ್ಣಿನಿಂದ ನೀರು ಹರಿಯುತ್ತಲೇ ಇತ್ತು. ವಂಶ ತನ್ನನ್ನು ಬಿಟ್ಟು ಹೇಗೆ ಇರಬಹುದು? ಜೀತು ಅವನಿಗೆ ಏನು ಹೇಳಿರಬಹುದು? ಜಾತ್ರೆಯಿಂದ ಆಟಿಕೆ ತರುತ್ತೇನೆ ಎಂಬ ಭರವಸೆ ಹೇಗೆ ಪೂರೈಸಬಲ್ಲೆ ಎಂದು ಯೋಚಿಸುತ್ತಾ ರಾತ್ರಿ 2 ಗಂಟೆ ಆಯಿತು. ನಂತರ ಬೆಳಿಗ್ಗೆ ಎದ್ದು ಕೆಲಸ ಮಾಡಬೇಕು ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕಣ್ಮುಚ್ಚಿದರು. ಬೆಳಿಗ್ಗೆ 7 ಗಂಟೆಗೆ ರಮೇಶ್ ಬಂದಾಗ ಅರ್ಚನಾ ಅವರು ಎಚ್ಚರವಾಗಿದ್ದರು. ರಮೇಶ್, ಏನಾಯಿತು ಅಮ್ಮ, ಹೊಸ ಜಾಗದಲ್ಲಿ ನಿದ್ದೆ ಬರಲಿಲ್ವಾ ಎಂದು ಕೇಳಿದ. ಅರ್ಚನಾ ಅವರು ಕೇವಲ ಮುಗುಳ್ನಕ್ಕರು. ರಮೇಶ್, ನಾನು ತರಕಾರಿ ತಂದಿದ್ದೇನೆ, ಆಲೂಗಡ್ಡೆ ಬೇಯಲಿಡುತ್ತಿದ್ದೇನೆ, ಆಮೇಲೆ ಹಿಟ್ಟು ಕಲಿಸುತ್ತೇನೆ. ಬೇರೆ ಏನಾದರೂ ಕೆಲಸವಿದ್ದರೆ ಹೇಳಿ, ಸೇಠ್ ಹತ್ರ ದೂರು ಕೊಡಬೇಡಿ, ಅವರು ಸಿಕ್ಕಾಪಟ್ಟೆ ಕೋಪಿಷ್ಟ ಎಂದನು. ಇಲ್ಲ ಮಗನೇ, ನಾನು ಯಾಕೆ ದೂರು ಕೊಡಲಿ ಎಂದು ಹೇಳುತ್ತಾ ಅರ್ಚನಾ ಅವರು 2 ಕಪ್ ಬಿಸಿ ಚಹಾ ಮಾಡಿಕೊಟ್ಟರು. ಚಹಾ ಕುಡಿಯುತ್ತಾ ರಮೇಶ್ ಸಂಕೋಚದಿಂದ, ಅಮ್ಮ, ಒಂದು ಮಾತು ಕೇಳಲೇ? ನೀವು ಇಲ್ಲಿಯವರಂತೆ ಕಾಣುವುದಿಲ್ಲ. ಎಲ್ಲಿಂದ ಬಂದಿದ್ದೀರಿ? ಮನೆಯಲ್ಲಿ ಯಾರೂ ಇಲ್ವಾ ಎಂದು ಕೇಳಿದನು. ಅದಕ್ಕೆ ಅರ್ಚನಾ ಅವರು, ಎಲ್ಲರೂ ಇದ್ದಾರೆ ಮಗನೇ, ನನ್ನದು ತುಂಬು ಸಂಸಾರ ಎಂದರು. ರಮೇಶ್ ಆಶ್ಚರ್ಯದಿಂದ, ಹಾಗಾದರೆ ನೀವೇಕೆ ಇಲ್ಲಿದ್ದೀರಿ ಎಂದು ಕೇಳಿದಾಗ, ನನ್ನ ಅಸ್ತಿತ್ವವನ್ನು ಹುಡುಕಲು ಹೊರಟಿದ್ದೇನೆ ಎಂದು ಶಾಂತವಾಗಿ ಉತ್ತರಿಸಿದರು. ಆಗ ಅವನು ನಗುತ್ತಾ, ಅಮ್ಮ, ನಿಮ್ಮ ಮಾತು ಒಗಟಿನ ಹಾಗೆ ಇದೆ, ಚಹಾ ಕೂಡ ತುಂಬ ರುಚಿಯಾಗಿದೆ ಎಂದನು. ಚಹಾ ಕುಡಿದ ನಂತರ ಇಬ್ಬರು ಅಡುಗೆ ತಯಾರಿ ಶುರು ಮಾಡಿದರು. ಸರಿಯಾಗಿ 9 ಗಂಟೆಗೆ ಅಂಗಡಿಯಲ್ಲಿ ಮಕ್ಕಳ ಕಲರವ ಹೆಚ್ಚಾಯಿತು. ನಿನ್ನೆ ಬಂದಿದ್ದ ಮಕ್ಕಳು ಇಂದು ಹೊಸ ಸ್ನೇಹಿತರನ್ನು ಕರೆತಂದಿದ್ದರು. ಅಜ್ಜಿ, ನಿನ್ನೆಯಂತೆಯೇ ರುಚಿಯಾದ 2 ಆಲೂ ಪರಾಟ ಮಾಡಿಕೊಡಿ ಎಂದು ಕೇಳಿದರು. ಅರ್ಚನಾ ಅವರು ಮನೆಗೆ ಬಂದ ನೆಂಟರಿಗೆ ಮಾಡುವಂತೆ ಬಹಳ ಪ್ರೀತಿಯಿಂದ ಪರಾಟ ಮಾಡಿಕೊಡುತ್ತಿದ್ದರು. ಈ ಕೆಲಸದಲ್ಲಿ ಅವರಿಗೆ ಬದುಕುವ ಆಸರೆ ಸಿಕ್ಕಿತ್ತು. ಮಕ್ಕಳ ನಗುವಿನಲ್ಲಿ ಅವರು ತಮ್ಮ ನೋವನ್ನು ಮರೆಯುತ್ತಿದ್ದರು. ನಿಧಾನವಾಗಿ ಅವರು ಮಕ್ಕಳನ್ನು ಹೆಸರಿನಿಂದ ಗುರುತಿಸತೊಡಗಿದರು. ಸಿಗರೆಟ್ ಸೇದುವ ಹುಡುಗರನ್ನು ಹಕ್ಕಿನಿಂದ ಗದರಿಸುತ್ತಿದ್ದರು. ಮಕ್ಕಳು ಕೂಡ ಅವರಿಗೆ ಗೌರವ ಕೊಡುತ್ತಿದ್ದರು. ಹಾಗಾಗಿ ಬೇರೆಡೆ ಸಿಗರೆಟ್ ಸೇದುಕೊಂಡೇ ಪರಾಟ ತಿನ್ನಲು ಬರುತ್ತಿದ್ದರು. ವ್ಯಾಪಾರ ಹೆಚ್ಚಿದ್ದರಿಂದ ಮಿಶ್ರಾ ಅವರು ಖುಷಿಯಾಗಿದ್ದರು.
ಅರ್ಚನಾ ಅವರು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತಿದ್ದರು. ಆದರೆ ರಾತ್ರಿಗಳು ಮಾತ್ರ ಮೊದಲಿನಂತೆಯೇ ಇದ್ದವು. ಒಂಟಿತನದಲ್ಲಿ ಮೋಹದ ಬಳ್ಳಿಯವರನ್ನು ಮತ್ತೆ ಹಿಂದಕ್ಕೆ ಎಳೆಯುತ್ತಿತ್ತು ಮತ್ತು ಪ್ರತಿದಿನ ಅವರ ದಿಂಬು ಕಣ್ಣೀರಿನಿಂದ ಒದ್ದೆಯಾಗುತ್ತಿತ್ತು. ತಿಂಗಳುಗಳು ಕಳೆದಿದ್ದವು. ವ್ಯಾಪಾರ ಜೋರಾಗಿ ನಡೆಯುತ್ತಿತ್ತು. ಗಳಿಕೆಯೂ ಚೆನ್ನಾಗಿತ್ತು. ಆದರೆ ಲಾಭದಲ್ಲಿ ಪಾಲು ಕೊಡುವ ವಿಷಯ ಬಂದಾಗ ಮಿಶ್ರಾ ಅವರು ನೆಪ ಹೇಳುತ್ತಿದ್ದರು. ಇದರಿಂದ ಸುರೇಶ್ ಆಗಾಗ ಬೇಸರಗೊಳ್ಳುತ್ತಿದ್ದನು. ಒಂದು ದಿನ ಅವನು, ಅಮ್ಮ, ನೀವೇಕೆ ಏನು ಹೇಳುವುದಿಲ್ಲ? ಕೆಲಸ ಹೆಚ್ಚಾಗಿದೆ, ಆದರೆ ಸೇಠ್ ಸಂಬಳ ಹೆಚ್ಚಿಸಲು ಒಪ್ಪುತ್ತಿಲ್ಲ. ಮೊದಲು ವ್ಯಾಪಾರ ಇಲ್ಲ ಎನ್ನುತ್ತಿದ್ದರು, ಈಗಲೂ ಏನೋ ನೆಪ ಹೇಳುತ್ತಿದ್ದಾರೆ ಎಂದನು. ಅರ್ಚನಾ ಅವರು, ಮಗನೇ, ನಾನು ಇಲ್ಲಿಗೆ ಬಂದು 6 ತಿಂಗಳಾಯಿತು. ಸಿಗುತ್ತಿರುವ ಹಣದಲ್ಲೇ ಜೀವನ ಸಾಗುತ್ತಿದೆ. ಆದರೂ ಇಂದು ನಿನ್ನ ಸಲುವಾಗಿ ನಾನು ಮಾತನಾಡುತ್ತೇನೆ ಎಂದರು. ಸುರೇಶ್ ಅವರೇ ಅವರಿಗೆ ಬ್ಯಾಂಕ್ ಖಾತೆ ಮಾಡಿಸಿಕೊಟ್ಟಿದ್ದರು ಮತ್ತು ಹಣ ಜಮಾ ಮಾಡುವ ಜವಾಬ್ದಾರಿಯನ್ನು ಹೊತ್ತಿದ್ದನು. ಸಂಜೆ ಸುಮಾರು 7 ಗಂಟೆಗೆ ಮಿಶ್ರಾ ಅವರು ಬಂದಾಗ ಅರ್ಚನಾ ಅವರು ಚಹಾ ಮಾಡಿಕೊಟ್ಟು ಧೈರ್ಯ ಮಾಡಿ, ಮಗನೇ, ಸುರೇಶ್ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಕೆಲಸವೂ ಹೆಚ್ಚಾಗಿದೆ. ಅವನ ಸಂಬಳವನ್ನು ಸ್ವಲ್ಪ ಹೆಚ್ಚಿಸು ಎಂದು ಹೇಳಿದರು. ಇದಕ್ಕೆ ಮಿಶ್ರಾ ಅವರು ಕೋಪಗೊಂಡು, ಅಮ್ಮ, ನೀವು ಇದರ ಮಧ್ಯೆ ಬರಬೇಡಿ. ನನಗೂ ತುಂಬ ಖರ್ಚುಗಳಿವೆ. ಮುಂದೆ ನೋಡೋಣ ಎಂದು ಹೇಳಿ ತರಕಾರಿಗೆ ಹಣ ಕೊಟ್ಟು ಹೊರಟು ಹೋದರು. ಕೆಲಸ ಆಗಬಹುದು ಎಂದು ಅರ್ಚನಾ ಭಾವಿಸಿದ್ದರು. ಆದರೆ ಹಾಗಾಗಲಿಲ್ಲ. ಸುರೇಶ್ ದುಃಖದಿಂದ, ಅಮ್ಮ, ಇವನು ಬಲು ದುರಾಸೆಯ ಮನುಷ್ಯ. ಹಳ್ಳಿಯಲ್ಲಿ ನನ್ನ ತಾಯಿ, ಹೆಂಡತಿ ಮತ್ತು ಮಕ್ಕಳಿದ್ದಾರೆ. 7,000 ರೂಪಾಯಿಯಲ್ಲಿ ಏನೂ ಆಗುವುದಿಲ್ಲ. ಈ ಬಾರಿ ಅವನ ತಾಯಿ ಕಾಯಿಲೆ ಬಿದ್ದಾಗ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತ್ತು. ಅರ್ಚನಾ ಅವರು, ಮಗನೇ, ಬೇಕಿದ್ದರೆ ನನ್ನ ಹತ್ತಿರ ತೆಗೆದುಕೋ ಎಂದರು. ಆದರೆ ಸುರೇಶ್, ಅಮ್ಮ, ಇದು ನನ್ನ ಹಕ್ಕಿನ ಹಣವಲ್ಲ. ಈಗ ಇಲ್ಲಿ ಕೆಲಸ ಮಾಡಲು ಮನಸ್ಸೇ ಬರುತ್ತಿಲ್ಲ ಎಂದನು. ಆಗ ಅರ್ಚನಾ ಅವರು ಅವನಿಗೆ ಧೈರ್ಯ ತುಂಬಿದರು. ಸುರೇಶ್ ಮೆಲ್ಲಗೆ, ಅಮ್ಮ, ನಾವಿಬ್ಬರೂ ಸೇರಿ ಹೊಸ ವ್ಯಾಪಾರ ಶುರು ಮಾಡೋಣವಾ? ಕಷ್ಟಪಡುವುದು ನಾವೇ ಅಲ್ವಾ? ಆದರೆ ಲಾಭ ಮಾತ್ರ ಅವನು ತೆಗೆದುಕೊಳ್ಳುತ್ತಿದ್ದಾನೆ. ನಾವು ಬೇರೆ ಮಾಡಿದರೆ ಕಷ್ಟವೂ ನಮ್ಮದೇ, ಲಾಭವೂ ನಮ್ಮದೇ ಆಗಿರುತ್ತದೆ ಎಂದು ಹೇಳಿದನು. ಆಗ ಅರ್ಚನಾ ಅವರು, ಮಗನೇ, ನನ್ನ ಕಷ್ಟದ ಸಮಯದಲ್ಲಿ ಮಿಶ್ರಾ ಅವರು ನನಗೆ ಆಸರೆ ನೀಡಿದ್ದರು. ಹೀಗೆ ಅವರನ್ನು ಬಿಟ್ಟು ಬರುವುದು ನನಗೆ ಸರಿ ಎನಿಸುವುದಿಲ್ಲ. ಇನ್ನೊಮ್ಮೆ ಸರಿಯಾದ ಸಮಯ ನೋಡಿ ನಾನು ನಿನಗೋಸ್ಕರ ಮಾತನಾಡುತ್ತೇನೆ ಎಂದರು. ಸರಿಯಮ್ಮ ಎಂದು ಹೇಳಿ ಸುರೇಶ್ ಅಲ್ಲಿಂದ ಹೋದನು. ಹೋಗುವಾಗ, ನಾಳೆ ಬರುತ್ತೇನೆ. ನಾವು ಬರೀ ಆಳುಗಳು. ಆ ದೇವರು ಇನ್ನು ಎಷ್ಟು ದಿನ ಈ ಸೇಠನ ಸೇವೆ ಮಾಡಿಸುತ್ತಾನೋ ಗೊತ್ತಿಲ್ಲ ಎಂದು ಹೇಳಿದನು. ಇನ್ನೂ ಕೆಲವು ದಿನಗಳು ಕಳೆದವು. ಸುರೇಶ್ ಪ್ರತಿದಿನ ಬರುತ್ತಿದ್ದನಾದರೂ ಕೆಲಸದಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ. ಅವನ ಬಾಡಿದ ಮುಖ ನೋಡಿ ಅರ್ಚನಾ ಅವರಿಗೆ ತುಂಬ ನೋವಾಗುತ್ತಿತ್ತು. ಅವರು ಹಲವು ಬಾರಿ ಮಿಶ್ರಾ ಅವರ ಬಳಿ ಸಂಬಳದ ವಿಷಯ ಪ್ರಸ್ತಾಪಿಸಿದ್ದರು. ಆದರೆ ಅವರಿಗೆ ಕ್ಯಾರೆ ಎನಿಸುತ್ತಿರಲಿಲ್ಲ. ಅರ್ಚನಾ ಅವರು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದರು. ಮಕ್ಕಳಿಗಾಗಿ ರುಚಿಕರವಾದ ಅಡುಗೆ ಮಾಡುವುದು ಅವರಿಗೆ ನೆಮ್ಮದಿ ನೀಡುತ್ತಿತ್ತು. ಅಮ್ಮ, ಇನ್ನೊಂದು ಹೂಕೋಸಿನ ಪರಾಟ ಕೊಡಿ, ಸ್ವಲ್ಪ ಗರಿಗರಿಯಾಗಿರಲಿ ಎಂದು ಸೌರಭ್ ಕೇಳಿದನು. ಅರ್ಚನಾ ಅವರು ನಗುತ್ತಾ, ಗೊತ್ತು ಕಣಪ್ಪ, ನಿನಗೆ ಗರಿಗರಿಯಾಗಿರಬೇಕು ಮತ್ತು ಧೀರಜ್ಗೆ ಮೃದುವಾಗಿರಬೇಕು ಎಂದರು. ಪರಾಠ ಮಾಡುವಾಗ ಅವರ ಕಣ್ಣು ಅಲ್ಲೇ ನಿಂತಿದ್ದ ಒಬ್ಬ ಸಣಕಲ್ ಹುಡುಗನ ಮೇಲೆ ಬಿತ್ತು. ಅವನಿಗೆ ಸುಮಾರು 15 ವರ್ಷ ಇರಬಹುದು. ಅವನ ಬಟ್ಟೆ ನೋಡಿದರೆ ಬಡವ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಪರಾಠದ ಘಮಘಮ ಪರಿಮಳ ಅವನ ಹಸಿದ ಹೊಟ್ಟೆಯನ್ನು ಇನ್ನಷ್ಟು ಕಾಡುತ್ತಿತ್ತು. ಅವನು ಆಸೆಯ ಕಣ್ಣುಗಳಿಂದ ನೋಡುತ್ತಿದ್ದನು. ಅರ್ಚನಾ ಅವರು ಅವನನ್ನು ಹತ್ತಿರ ಕರೆದು, ಪರಾಠ ತಿನ್ನುತ್ತೀಯಾ ಎಂದು ಕೇಳಿದರು. ಅವನು ಮೆಲ್ಲಗೆ ಹೌದು ಎಂದು ತಲೆಯಾಡಿಸಿ, ನನ್ನ ಬಳಿ ದುಡ್ಡಿಲ್ಲ ಎಂದನು. ಆಗ ಅರ್ಚನಾ ಅವರು ಪ್ರೀತಿಯಿಂದ, ಪರವಾಗಿಲ್ಲ ಮಗನೇ, ಅಲ್ಲಿ ಕೂತ್ಕೋ, ನಾನು ಕೊಡುತ್ತೇನೆ ಎಂದರು. ಸೌರಭ್ ಮತ್ತು ಧೀರಜ್ ನಂತರ ಅವರು ಆ ಹುಡುಗನಿಗೂ ಪರಾಠ ಮಾಡಿಕೊಟ್ಟರು. ಅವನು ತುಂಬ ಹಸಿದಿದ್ದನು. ಹಾಗಾಗಿ ಬಿಸಿ ಪರಾಠವನ್ನೇ ಬಾಯಲ್ಲಿಟ್ಟುಕೊಂಡು ಸುಟ್ಟುಕೊಂಡನು. ಅರ್ಚನಾ ಅವರು, ನಿಧಾನವಾಗಿ ತಿನ್ನು, ನೀರು ಕುಡಿ, ನಾನು ನಿನಗೆ ಇನ್ನೊಂದು ಪರಾಠ ಮಾಡಿಕೊಡುತ್ತೇನೆ ಎಂದರು. ಅವನು ತಿನ್ನುತ್ತಿರುವುದನ್ನು ಕಂಡು ಅರ್ಚನಾ ಅವರಿಗೆ ತಮ್ಮ ಮೊಮ್ಮಗ ವಂಶನ ನೆನಪಾಯಿತು. ಅವನು ದೊಡ್ಡವನಾದ ಮೇಲೂ, ಅಜ್ಜಿ, ಇವತ್ತು ನಿನ್ನ ಕೈಯಿಂದಲೇ ತಿನ್ನಿಸು ಎಂದು ಕೇಳುತ್ತಿದ್ದನು. ಅವರು ಈ ನೆನಪುಗಳಲ್ಲಿ ಮುಳುಗಿದ್ದಾಗಲೇ ಮಿಶ್ರಾ ಅವರ ಒರಟು ದನಿ ಕೇಳಿಸಿತು. ಅವನು ದುಡ್ಡು ಕೊಟ್ಟನ? ಇಲ್ಲದಿದ್ದರೆ ಯಾಕೆ ಕೊಟ್ಟೆ? ನಾನಿಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದೇನೆ, ನೀನಿಲ್ಲಿ ಅನ್ನದಾನ ಮಾಡುತ್ತಿದ್ದೀಯಾ? ಇದನ್ನು ಕೇಳಿ ಅರ್ಚನಾ ಅವರಿಗೆ ತುಂಬ ಬೇಸರವಾಯಿತು. ಅವರು, ನನ್ನ ಸಂಬಳದಲ್ಲಿ ಹಿಡಿದುಕೊಳ್ಳಿ ಎಂದರು. ಅದಕ್ಕೆ ಮಿಶ್ರಾ, ನಾನು ನೋಡಿದ್ದಕ್ಕೆ ಹಿಡಿದುಕೊಳ್ಳುತ್ತೇನೆ, ನೋಡದಿದ್ದರೆ ಹೀಗೆ ನನ್ನ ಹಣ ಪೋಲು ಮಾಡುತ್ತಿದ್ದೆ ಎಂದು ರೇಗಾಡಿದನು. ಆ ಕ್ಷಣ ಅರ್ಚನಾ ಅವರಿಗೆ ನೌಕರಿಯ ಅನಿವಾರ್ಯತೆ ಅರಿವಾಯಿತು. ತಾನು ಸರಿಯಾಗಿದ್ದರೂ ಸುಮ್ಮನಿರಬೇಕಲ್ಲ ಎಂದು ಸಂಕಟವಾಯಿತು. ಆಗ ಸುರೇಶ್ ಮಧ್ಯಬಾಯಿ ಹಾಕಿ, ಸರಿಯಾಗಿ ಮಾತನಾಡಿ, ಅವರು ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವರು ಎಂದನು. ಇದನ್ನು ಕೇಳಿ ಮಿಶ್ರಾ ಅವರಿಗೆ ವಿಪರೀತ ಕೋಪ ಬಂತು. ವಾತಾವರಣ ಕೆಡುವುದನ್ನು ಕಂಡು ಆ ಬಡ ಹುಡುಗ ಅರ್ಧ ಪರಾಟವನ್ನು ಅಲ್ಲಿಯೇ ಬಿಟ್ಟು ಭಯದಿಂದ ಓಡಿಹೋದನು. ಅರ್ಚನಾ ಅವರ ಮನಸ್ಸು ಒಡೆದು ಹೋಯಿತು. ಅಕ್ಕಪಕ್ಕ ಕುಳಿತಿದ್ದ ಹುಡುಗರು ಮಾತನಾಡಲು ಶುರು ಮಾಡಿದರು. ಆದರೆ ಆ ಗಲಾಟೆಯಲ್ಲಿ ಅರ್ಚನಾ ಅವರ ದನಿ ಅಡಗೇ ಹೋಯಿತು.
ಸ್ವಲ್ಪ ಸಮಯದ ನಂತರ ಅರ್ಚನಾ ಮತ್ತು ಸುರೇಶ್ ರಸ್ತೆ ಬದಿಯಲ್ಲಿ ಕುಳಿತಿದ್ದರು. ಮಿಶ್ರಾ ಇಬ್ಬರನ್ನೂ ಕೆಲಸದಿಂದ ತೆಗೆದುಹಾಕಿದ್ದನು. ಕಾಲೇಜಿನ ಕೆಲವು ಮಕ್ಕಳು ಹತ್ತಿರ ಬಂದು, ಅಮ್ಮ, ಚಿಂತಿಸಬೇಡಿ ಎಂದರು. ಅರ್ಚನಾ ಅವರು, ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ, ಸುರೇಶ್ ಬಗ್ಗೆ ಇದೆ. ನಾನೊಬ್ಬಳೇ ಇದ್ದೇನೆ, ಆದರೆ ಇವನ ದುಡಿಮೆಯ ಮೇಲೆಯೇ ಇಡೀ ಕುಟುಂಬ ನಡೆಯುತ್ತಿದೆ ಎಂದರು. ಆಗ ಸುರೇಶ್, ಅಮ್ಮ, ನನ್ನ ಬಗ್ಗೆ ಯೋಚಿಸಬೇಡ, ಏನಾದರೂ ದಾರಿ ಸಿಗುತ್ತದೆ, ನೀನು ಧೈರ್ಯವಾಗಿರು. ಹೇಗಿದ್ದರೂ ಅವನ ಹತ್ತಿರ ಕೆಲಸ ಮಾಡಲು ನನಗೆ ಬೇಸರ ಬಂದಿತ್ತು. ನಾವೀಗ ಪರಾಠದ ವ್ಯಾಪಾರವನ್ನೇ ಮಾಡೋಣ, ಅದು ಇಲ್ಲಿಯೇ ಮಾಡೋಣ. ಅವನು ಏನು ಮಾಡುತ್ತಾನೋ ನೋಡೇ ಬಿಡೋಣ, ಅವನಿಗಿಂತ ಹೆಚ್ಚು ಸಂಪಾದಿಸಿ ತೋರಿಸೋಣ. ಒಂದು ಒಲೆ ಮತ್ತು ಒಂದು ಮೇಜು ಇದ್ದರೆ ಸಾಕು, ಹೇಗಾದರೂ ಹೊಂದಿಸಿಕೊಳ್ಳೋಣ ಎಂದನು. ಸರಿ ಮಗನೇ, ಸ್ವಂತ ಕೆಲಸ ಶುರು ಮಾಡಬೇಕು ಎಂದು ನೀನು ಅಂದುಕೊಳ್ಳುತ್ತಿದ್ದೀಯಲ್ಲ, ಏನೇ ಆಗಲಿ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಅರ್ಚನಾ ಸಮಾಧಾನ ಹೇಳಿದರು. ಇವತ್ತು ರಾತ್ರಿ ಎಲ್ಲಿಗೆ ಹೋಗುತ್ತೀರಿ ಅಮ್ಮ ಎಂದು ಸೌರಭ್ ಕೇಳಿದನು. ನನ್ನ ದೇವರು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾನೋ ಅಲ್ಲಿಗೆ ಎಂದರು. ಅಮ್ಮ, ನೀವು ನನ್ನ ಜೊತೆ ಬನ್ನಿ, ನಾವಿಬ್ಬರೂ ಸೇರಿ ಕೆಲಸ ಶುರು ಮಾಡುವಾಗ ನೀವು ಒಬ್ಬಂಟಿಯಾಗಿ ಹೇಗೆ ಇರುತ್ತೀರಿ ಎಂದು ಸುರೇಶ್ ಒತ್ತಾಯ ಮಾಡಿದಾಗ ಅರ್ಚನಾ ಅವರು ಅನಿವಾರ್ಯವಾಗಿ ಅವನ ಜೊತೆ ಹೊರಟರು. ಕೋಣೆಗೆ ತಲುಪಿದ ಕೂಡಲೇ ಸುರೇಶ್, ಬನ್ನಿ ಅಮ್ಮ, ನಮ್ಮ ಈ ಪುಟ್ಟ ಗೂಡಿಗೆ ನಿಮಗೆ ಸ್ವಾಗತ ಎಂದನು. ಮಗನೇ, ನನಗೆ ಈ ಜಾಗ ಅರಮನೆಗಿಂತ ಕಡಿಮೆಯೇನಲ್ಲ, ಕುಳಿತುಕೊಳ್ಳಲು ಮತ್ತು ಮಲಗಲು ಜಾಗವಿದ್ದರೆ ಅದೇ ಹೆಚ್ಚು ಎಂದರು. ಹಾಸಿಗೆ ಇಬ್ಬರು ಮಲಗುವಷ್ಟು ದೊಡ್ಡದಾಗಿರಲಿಲ್ಲ. ಆದರೆ ಅರ್ಚನಾ ಅವರು ಕುಳಿತುಕೊಳ್ಳುವ ಮುನ್ನವೇ ಸುರೇಶ್ ಒಂದು ಚಾಪೆಯನ್ನು ತೆಗೆದನು. ಅಮ್ಮ, ನೀವು ಹಾಸಿಗೆ ಮೇಲೆ ಮಲಕೊಳ್ಳಿ, ನಾನು ಕೆಳಗೆ ಚಾಪೆಯ ಮೇಲೆ ಮಲಗುತ್ತೇನೆ ಎಂದನು. ಮಗನೇ, ತನ್ನ ಮಗು ನೆಮ್ಮದಿಯಿಂದ ಮಲಗುವುದನ್ನು ನೋಡಿದಾಗ ಮಾತ್ರ ತಾಯಿಗೆ ನಿದ್ದೆ ಬರುವುದು ಎಂದು ಅರ್ಚನಾ ಹೇಳಿದಾಗ ಸುರೇಶ್ ಕಣ್ಣುಗಳು ತುಂಬಿ ಬಂದವು. ಮಗನೇ, ಈ ಕಷ್ಟದ ಸಮಯ ಕೂಡ ಕಳೆದು ಹೋಗುತ್ತದೆ. ಹೌದು ಅಮ್ಮ, ತಾಯಿಯ ಹಾರೈಕೆಯಲ್ಲಿ ತುಂಬ ಶಕ್ತಿ ಇರುತ್ತದೆ. ಸರಿ ಹೇಳು, ಊಟಕ್ಕೆ ಏನು ಮಾಡುತ್ತೀಯಾ? ಮನೆಯಲ್ಲಿ ಏನಿದೆ ಮಗನೇ? ತರಕಾರಿ ಅಂತೂ ಇಲ್ಲ ಅಮ್ಮ. ನಾನು ಹೊರಗಡೆಯಿಂದ ತರ್ತೇನೆ ಮಗನೇ. ಬೇಳೆ ಮತ್ತು ಅಕ್ಕಿ ಇದ್ರೆ ಹೇಳು, ಹುಗ್ಗಿ ಮಾಡ್ತೇನೆ. ಹೌದು ಅಮ್ಮ, ಅದಿದೆ ಎಂದು ಹೇಳಿ ಸುರೇಶ್ 2 ಡಬ್ಬಿಗಳನ್ನು ತೆಗೆದಿಟ್ಟು ಕೆಳಗೆ ಹೋದನು. ಸ್ವಲ್ಪ ಹೊತ್ತಿನ ನಂತರ ಹಿಂತಿರುಗಿದಾಗ ಅವನ ಕೈಯಲ್ಲಿ ಒಂದು ಹೊದಿಕೆ ಇತ್ತು. ಅಮ್ಮ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ರು. ಹಾಸಿಗೆ ಹಾಸುತ್ತಾ ಅವನು, ಅರೇ ಅಮ್ಮ, ಇನ್ನೂ ಮಲಗಿಲ್ಲವೇ ಎಂದು ಕೇಳಿದನು. ಮಗನೇ, ಬಾಗಿಲ ಚಿಲಕ ತುಂಬ ಎತ್ತರದಲ್ಲಿದೆ, ನನಗೆ ಹಾಕಲಾಗಲಿಲ್ಲ. ಬಾಗಿಲು ತೆಗೆದಿಟ್ಟುಕೊಂಡು ನಿದ್ದೆ ಮಾಡುವುದು ಹೇಗೆ ಎಂದರು. ಅರೇ ಅಮ್ಮ, ಇಲ್ಲಿ ಕದಿಯುವಂಥದ್ದು ಏನಿದೆ? ಯಾರಾದರೂ ಇದನ್ನು ಕದ್ದುಕೊಂಡು ಹೋದರೆ ಅವರ ಪರಿಸ್ಥಿತಿ ನನಗಿಂತ ಕೆಟ್ಟದಾಗಿರಬಹುದು ಎಂದು ಅಂದುಕೊಳ್ಳುತ್ತೇನೆ. ಹಳೆಯ ಬಟ್ಟೆಗಳು ಮತ್ತು ಸ್ವಲ್ಪ ಪಾತ್ರೆಗಳು ಮಾತ್ರ ಇವೆ ಎಂದನು. ಇದನ್ನು ಕೇಳಿ ಅರ್ಚನಾ ಅವರು ನಕ್ಕು, ಸರಿ, ಅಡುಗೆಗೆ ಒಲೆಯ ವ್ಯವಸ್ಥೆ ಆಯಿತೆ ಎಂದು ಕೇಳಿದರು. ಹೌದು ಅಮ್ಮ, ಮೇಜು ಮತ್ತು ಒಲೆ ಎರಡೂ ಸಿಕ್ಕಿದೆ. ನಾನು ಬೆಳಿಗ್ಗೆ ಬೇಗ ಹೋಗ್ತೇನೆ. ನೀವು 10 ವಿಶ್ವವಿದ್ಯಾಲಯದ ಹತ್ತಿರ ಬಂದುಬಿಡಿ, ಅಲ್ಲಿಂದಲೇ ಹೊಸ ಕೆಲಸ ಶುರು ಮಾಡೋಣ ಎಂದನು. ಸರಿ ಮಗನೇ, ಮಿಶ್ರಾ ಅಂಗಡಿ ಎದುರು ಇರುವ ಬೇವಿನ ಮರದ ಕೆಳಗೆ ಸಿಗೋಣ. ಮಗನೇ, ನಾನು ಅಲ್ಲಿಗೆ ಬರುವುದು ಹೇಗೆ ಎಂದು ಅರ್ಚನಾ ಕೇಳಿದರು. ಆಗ ಸುರೇಶ್, ಕೋಣೆಯಿಂದ ಹೊರಬಂದು ಎಡಕ್ಕೆ ಹೋಗಿ 2-3 ಅಂಗಡಿ ಬಿಟ್ಟರೆ ಆಟೋ ನಿಲ್ದಾಣ ಸಿಗುತ್ತದೆ. ಯೂನಿವರ್ಸಿಟಿಗೆ ಬಿಡಿ ಎಂದು ಹೇಳಿ. ಶೇರಿಂಗ್ ಆಟೋದಲ್ಲಿ ಹೋದರೆ 10 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಚಿಲ್ಲರೆ ದುಡ್ಡು ಬೇಳೆಯ ಡಬ್ಬದಲ್ಲಿದೆ, ತೆಗೆದುಕೊಳ್ಳಿ ಎಂದನು. ಸರಿ ಮಗನೇ, ಈಗ ಮಲಗಿಕೋ, ನಾಳೆ ಬೆಳಿಗ್ಗೆ ಬೇಗ ಏಳಬೇಕು ಎಂದು ಹೇಳುತ್ತಲೇ ಸುರೇಶ್ ಹಾಸಿಗೆಯ ಮೇಲೆ ಹೊರಗಿದನು. 2 ನಿಮಿಷದಲ್ಲೇ ಗಾಢ ನಿದ್ದೆಗೆ ಜಾರಿ ಗೊರಕೆ ಹೊಡೆಯಲಾರಂಭಿಸಿದನು. ಅವನು ನಿಶ್ಚಿಂತೆಯಿಂದ ಮಲಗಿರುವುದನ್ನು ಕಂಡು ಅರ್ಚನಾ ಅವರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಅವರು ಮನಸ್ಸಿನಲ್ಲೇ ದೇವರಲ್ಲಿ ಅವನ ಹೊಸ ಕೆಲಸ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿದರು. ಹಳೆಯ ನೆನಪುಗಳಲ್ಲಿ ಮುಳುಗಿದ್ದ ಅರ್ಚನಾ ಅವರಿಗೆ ತಾವು ಯಾವಾಗ ನಿದ್ದೆಗೆ ಜಾರಿದೆವು ಎಂಬುದೇ ತಿಳಿಯಲಿಲ್ಲ. ಬೆಳಿಗ್ಗೆ ಎಚ್ಚರವಾದಾಗ ಸುರೇಶ್ ಕೋಣೆಯಲ್ಲಿ ಇರಲಿಲ್ಲ. ಹೇಳಿದ ಸಮಯಕ್ಕೆ ಅರ್ಚನಾ ಅವರು ವಿಶ್ವವಿದ್ಯಾಲಯಕ್ಕೆ ತಲುಪಿದರು. ಬೇವಿನ ಮರದ ಕೆಳಗೆ ಸುರೇಶ್ ತನ್ನ ಚಿಕ್ಕ ಅಂಗಡಿಯನ್ನು ಜೋಡಿಸಿಕೊಂಡಿದ್ದನು ಮತ್ತು ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿದ್ದನು. ಅರ್ಚನಾ ಅವರನ್ನು ನೋಡಿದ ಕೂಡಲೇ, ಬನ್ನಿ ಅಮ್ಮ, ನಿಮಗಾಗಿಯೇ ಕಾಯುತ್ತಿದ್ದೆ. ಪರಾಠ ಮಸಾಲೆ ತಯಾರಿದೆ. ಮಕ್ಕಳು ಆಗಲೇ ತುಂಬ ಬಾರಿ ಬಂದು ಕೇಳಿ ಹೋಗಿದ್ದಾರೆ. ಮೊದಲ ಪರಾಠ ಅಮ್ಮನ ಕೈಯಿಂದಲೇ ಆಗಬೇಕು ಎಂದು ನಾನು ಅವರಿಗೆ ಹೇಳಿದ್ದೇನೆ ಎಂದನು. ಎದುರಿನಲ್ಲಿ ಮಿಶ್ರಾ ಅಂಗಡಿ ಮುಚ್ಚಿತ್ತು. ಅದನ್ನು ನೋಡಿದಾಗ ಅರ್ಚನಾ ಅವರ ಕಣ್ಣಲ್ಲಿ ನೀರು ಬಂತು. ಏಕೆಂದರೆ 6 ತಿಂಗಳು ಅವರು ಅಲ್ಲಿಯೇ ಕೆಲಸ ಮಾಡಿದ್ದರು. ಮುಚ್ಚಿದ ಅಂಗಡಿ ನೋಡಿ ಮನಸ್ಸು ಭಾರವಾಯಿತು. ಅಷ್ಟರಲ್ಲಿ ಕಾಲೇಜು ಮಕ್ಕಳು ಬಂದರು. ಸೌರಭ್, ಅಮ್ಮ, ಈಗ ಬೇಗ ಪರಾಠ ಕೊಡಿ, ತುಂಬ ಹಸಿವಾಗ್ತಿದೆ ಎಂದನು. ಸರಿ ಮಗನೇ, ಈಗಲೇ ಮಾಡ್ತೇನೆ. ಧೀರಜ್ ಎಲ್ಲಿ? ಇವತ್ತು ಜೊತೆಯಲ್ಲಿ ಕಾಣುತ್ತಿಲ್ಲ ಎಂದು ಕೇಳಿದರು. ಅಮ್ಮ, ಅವನ ತಂಗಿಯನ್ನು ನೋಡಲು ಗಂಡಿನವರು ಬರುತ್ತಿದ್ದಾರೆ, ಅದಕ್ಕೆ ಅವನು ಬಂದಿಲ್ಲ ಎಂದನು. ಅರ್ಚನಾ ಅವರು ಪರಾಠ ಮಾಡಲು ಶುರು ಮಾಡಿದರು. ಸುರೇಶ್ ಬೇವಿನ ಮರಕ್ಕೆ ಒಂದು ಹಲಗೆಯನ್ನು ನೇತು ಹಾಕಿದ್ದನು. ಅದರ ಮೇಲೆ ಬೆಲೆ ಬರೆಯಲಾಗಿತ್ತು. ಅದು ಮಿಶ್ರಾ ಅಂಗಡಿಗಿಂತ ಕಡಿಮೆ ಇತ್ತು ಮತ್ತು ಇಂದು ವಿಶೇಷ ಕೊಡುಗೆ ಕೂಡ ಇತ್ತು. 2 ಪರಾಠ ತೆಗೆದುಕೊಂಡರೆ 3ನೇದು ಉಚಿತ. ಸುರೇಶ್ ಕೂಡ ಪರಾಠ ಮಾಡಲು ಸಹಾಯ ಮಾಡುತ್ತಿದ್ದನು. ಆಫರ್ ಇದ್ದಿದ್ದರಿಂದ ಇಂದು ಜಿನಜಂಗುಲಿ ಸ್ವಲ್ಪ ಹೆಚ್ಚೇ ಇತ್ತು. ಬೆಳಿಗ್ಗೆಯಿಂದ ಇಬ್ಬರೂ ಏನೂ ತಿಂದಿರಲಿಲ್ಲ. ಆದರೂ ವ್ಯಾಪಾರ ಜೋರಾಗಿ ನಡೆಯುತ್ತಿರುವುದನ್ನು ಕಂಡು ಹಸಿವು ಬಾಯಾರಿಕೆ ಎಲ್ಲವನ್ನೂ ಮರೆತರು. ಸುಮಾರು 12 ಗಂಟೆಗೆ ಸ್ವಲ್ಪ ಬಿಡುವು ಸಿಕ್ಕಾಗ ಸುರೇಶ್, ಅಮ್ಮ, ಈಗ ನೀವು ಕುಳಿತುಕೊಳ್ಳಿ, ನಾನು ಮಾಡ್ತೇನೆ. ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಜನ ಬರುತ್ತಾರೆ ಎಂದನು.
ಅರ್ಚನಾ ಅವರು ದಣಿದು ಕುಳಿತುಕೊಂಡರು. ಸುರೇಶ್ ಪರಾಟ ಮಾಡಿಕೊಟ್ಟನು. ಇಬ್ಬರು ಜೊತೆಯಲ್ಲೇ ಕುಳಿತು ತಿನ್ನಲಾರಂಭಿಸಿದರು. ಇಂದು ಸುರೇಶ್ ಊಟವನ್ನು ಮಾಡದೆ ದಿನವಿಡೀ ಕಷ್ಟಪಟ್ಟಿದ್ದರೂ ಅವನ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು. ನೌಕರಿಗೂ ಮತ್ತು ಸ್ವಂತ ಕೆಲಸಕ್ಕೂ ಇದೇ ವ್ಯತ್ಯಾಸ ಎಂದು ಅರ್ಚನಾ ಮನಸ್ಸಿನಲ್ಲೇ ಅಂದುಕೊಂಡರು. ಸುಮಾರು 1 ಗಂಟೆಯ ನಂತರ ಮತ್ತೆ ಜನಸಂದಣಿ ಸೇರಿತು. ಆದರೆ ಮಿಶ್ರಾ ಅಂಗಡಿ ಖಾಲಿ ಹೊಡೆಯುತ್ತಿತ್ತು. ಆಗ ಮಿಶ್ರಾ ಮತ್ತು ಸುರೇಶ್ ಕಣ್ಣುಗಳು ಸಂಧಿಸಿದವು. ಸುರೇಶ್ ಕಣ್ಣಲ್ಲಿ ಗೆಲುವಿನ ಸೂಚನೆ ಇದ್ದರೆ ಮಿಶ್ರಾ ಸೋಲಾಲಾರದೆ ಒದ್ದಾಡುತ್ತಿದ್ದನು. ಅವನು ಬೆಲೆಯನ್ನು ಅರ್ಧದಷ್ಟು ಕಡಿಮೆ ಮಾಡಿದನು. ಆದರೆ ಅಮ್ಮನ ಕೈರುಚಿಯ ಮುಂದೆ ಅವನ ಆ ತಂತ್ರ ನಡೆಯಲಿಲ್ಲ. ಕೆಲಸ ಮಾಡುತ್ತಾ ಸಂಜೆ ಆಗಿದ್ದೇ ಅವರಿಗೆ ತಿಳಿಯಲಿಲ್ಲ. ಬನ್ನಿ ಅಮ್ಮ, ಈಗ ಮನೆಗೆ ಹೋಗೋಣ ಎಂದು ಸುರೇಶ್ ಅಂಗಡಿಯ ಸಾಮಾನುಗಳನ್ನು ಒಗ್ಗೂಡಿಸಿದನು. ನಂತರ ಅರ್ಚನಾ ಅವರನ್ನು ಕರೆದುಕೊಂಡು ಮನೆಗೆ ನಡೆದನು. ಮನೆಗೆ ತಲುಪಿದ ತಕ್ಷಣ ಇಡೀ ದಿನದ ಗಳಿಕೆಯನ್ನು ಎಣಿಸಲು ಶುರು ಮಾಡಿದನು. ಅಮ್ಮ, ಇವತ್ತು ಎಷ್ಟು ಆದಾಯ ಬಂದಿದೆ ಗೊತ್ತೇ? ಪೂರ್ತಿ 2,000 ರೂಪಾಯಿ. ಅದರಲ್ಲಿ 500 ರೂಪಾಯಿ ಸಾಮಾನಿಗೆ ತೆಗೆದರೂ ಒಂದೇ ದಿನದಲ್ಲಿ 1,500 ರೂಪಾಯಿ ಉಳಿಯಿತು ಎಂದು ಸಂಭ್ರಮಿಸಿದನು. ಸುರೇಶ್ ಸಂತೋಷವನ್ನು ಕಂಡು ಅರ್ಚನಾ ಅವರ ಮನಸ್ಸು ತುಂಬಿ ಬಂತು. ಅವರು ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಾರನೇ ದಿನ ಅಮ್ಮ ಮತ್ತು ಸುರೇಶ್ ಇಬ್ಬರು ಅಂಗಡಿ ಹಾಕಲು ಹೊರಟರು. ಯೂನಿವರ್ಸಿಟಿಗೆ ತಲುಪಿದಾಗ ಅವರ ಮೇಜು ಮುರಿದು ಬಿದ್ದಿತ್ತು. ಅಂಗಡಿಯ ಹೆಸರಿನಲ್ಲಿ ಅದೊಂದೇ ಅವರಿಗೆ ಆಧಾರವಾಗಿತ್ತು. ಅದು ಮುರಿದು ಬಿದ್ದಿರುವುದನ್ನು ಕಂಡು ಯಾರೋ ತನ್ನ ಕನಸನ್ನು ಪುಡಿ ಮಾಡಿದಂತೆ ಸುರೇಶನಿಗೆ ಭಾಸವಾಯಿತು. ಇಂದು ಮಿಶ್ರಾ ಅಂಗಡಿ ಬೇಗ ತೆರೆದಿತ್ತು ಮತ್ತು ಅವನ ಮುಖದಲ್ಲಿ ವಿಚಿತ್ರವಾದ ನಗು ಇತ್ತು. ಸುರೇಶ್ ಹತಾಶನಾಗಿ ನೆಲದ ಮೇಲೆ ಕುಳಿತುಬಿಟ್ಟನು. ಆಗ ಅರ್ಚನಾ ಅವರು ಅವನ ಹೆಗಲ ಮೇಲೆ ಕೈಯಿಟ್ಟು, ಏನಾಯಿತು ಮಗನೇ, ಕೆಲಸ ಶುರು ಮಾಡುವುದಿಲ್ಲವೇ ಎಂದು ಕೇಳಿದರು. ಅಮ್ಮ, ಮೇಜು ಮುರಿದು ಹೋಗಿದೆ, ಈಗ ಕೆಲಸ ಮಾಡುವುದು ಹೇಗೆ ಎಂದನು. ಮಗನೇ, ಅದರ ಒಂದು ಕಾಲು ಮುರಿದಿದೆ ಅಷ್ಟೇ, ಉಳಿದ ಕಾಲನ್ನು ಮುರಿದು ಬಿಡು, ಕೆಳಗೆ ಕುಳಿತೇ ಪರಾಟ ಮಾಡೋಣ ಎಂದರು. ಅಮ್ಮನ ಮಾತು ಅವನಿಗೆ ಸರಿ ಎನಿಸಿತು. ಅವನು ಉಳಿದ ಕಾಲುಗಳನ್ನು ಮುರಿದು ಹಾಕಿದನು. ಈಗ ಅದು ಮೇಜಾಗಿರಲಿಲ್ಲ, ಕೇವಲ ಮರದ ಹಲಗೆಯಾಗಿತ್ತು. ಅದರ ಮೇಲೆಯೇ ಸಾಮಾನು ಇಟ್ಟುಕೊಂಡು ಅವರು ಕೆಲಸ ಶುರು ಮಾಡಿದರು. ಮಿಶ್ರಾ ಮಾಡಿದ ಕೆಲಸದ ಬಗ್ಗೆ ಮಕ್ಕಳಿಗೆ ಗೊತ್ತಾದಾಗ ನಿನ್ನೆ ಬಂದಿದ್ದ ಎಷ್ಟೋ ಗ್ರಾಹಕರು ಇಂದು ಮತ್ತೆ ಸುರೇಶ್ ಅಂಗಡಿಗೆ ಬಂದರು. ಮತ್ತೊಮ್ಮೆ ಇಲ್ಲಿ ಜನಸಂದಣಿ ಸೇರಿತು. ಮಿಶ್ರಾ ಖಾಲಿ ಕುಳಿತುಕೊಳ್ಳಬೇಕಾಯಿತು. ತನ್ನ ಕಣ್ಣೆದುರೇ ತನ್ನ ಕೆಲಸದವನು ಅಂಗಡಿ ಹಾಕಿದ್ದನ್ನು ನೋಡಿ ಅವನ ರಕ್ತ ಕುದಿಯುತ್ತಿತ್ತು. ಸೋಲು ಅವನಿಗೆ ಒಪ್ಪಿಗೆ ಇರಲಿಲ್ಲ ಮತ್ತು ಅವನು ಸುಮ್ಮನಿರುವವನೂ ಆಗಿರಲಿಲ್ಲ. ಅತ್ತ ಸುರೇಶ್ ಇದೆಲ್ಲದರ ಅರಿವಿಲ್ಲದೆ ಹೆಚ್ಚುತ್ತಿರುವ ಗ್ರಾಹಕರನ್ನು ಕಂಡು ಖುಷಿಯಾಗಿದ್ದನು. ಒಬ್ಬರು ಯಶಸ್ಸಿನ ನಗು ಬೀರಿದರೆ ಇನ್ನೊಬ್ಬರು ಹೊಟ್ಟೆ ಕಿಚ್ಚಿನಿಂದ ಉರಿಯುತ್ತಿದ್ದರು. ದಿನದ ಕೆಲಸ ಮುಗಿಸಿ ಸುರೇಶ್ ಎಲ್ಲ ಸಾಮಾನುಗಳನ್ನು ಮತ್ತು ಆ ಮರದ ಹಲಗೆಯನ್ನು ತೆಗೆದುಕೊಂಡು ಅರ್ಚನಾ ಅವರ ಜೊತೆ ಮನೆಗೆ ಮರಳಿದನು. ಅಮ್ಮ, ನನಗೆ ಈ ದುರಾಸೆಯ ಮನುಷ್ಯನ ಮೇಲೆ ನಂಬಿಕೆ ಇಲ್ಲ, ನಾಳೆ ಏನು ಮಾಡ್ತಾನೋ ಗೊತ್ತಿಲ್ಲ ಎಂದನು. ಮಗನೇ, ದೇವರು ಏನು ಇಚ್ಛಿಸುತ್ತಾನೋ ಅದೇ ಆಗುತ್ತದೆ, ನೀನು ಕೇವಲ ನಿನ್ನ ಶ್ರಮವನ್ನು ನಂಬು ಎಂದರು. ಸುರೇಶ್ ಹೌದೆಂದರೂ ಅವನ ಮನಸ್ಸಿನ ಭಯ ಪೂರ್ತಿಯಾಗಿ ಹೋಗಿರಲಿಲ್ಲ. ವರ್ಷಗಳಿಂದ ಮಿಶ್ರಾ ಅವರನ್ನು ನೋಡಿದ್ದರಿಂದ ಅವನ ಕುತಂತ್ರಗಳ ಬಗ್ಗೆ ಸುರೇಶನಿಗೆ ತಿಳಿಯಿತ್ತು. ಆದರೂ ಅರ್ಚನಾ ಅವರ ಮಾತುಗಳು ಅವನಿಗೆ ಧೈರ್ಯ ನೀಡಿದವು. ದಿನವಿಡೀ ದುಡಿದಿದ್ದರಿಂದ ಇಬ್ಬರು ಬೇಗ ಮಲಗಿಬಿಟ್ಟರು. ಮಾರನೇ ದಿನ ಮತ್ತೆ ಸುರೇಶ್ ಅಂಗಡಿಯಲ್ಲಿ ಜನಜಂಗುಳಿ ಇತ್ತು. ಮಿಶ್ರಾ ಅಂಗಡಿ ಖಾಲಿ ಇತ್ತು. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಪೇದೆ ಬಂದು ಲಾಠಿಯನ್ನು ಜೋರಾಗಿ ಬಡಿದು, ಈ ಅಂಗಡಿ ಯಾರ್ದು? ಇದೇನು ನಿಮ್ಮ ಜಾಗವಾ ಎಂದು ಗದರಿದನು. ಇಲ್ಲ ಸಾಹೇಬರೇ, 2 ದಿನದಿಂದಷ್ಟೇ ಅಂಗಡಿ ಹಾಕಿದ್ದೇವೆ, ಇಲ್ಲಿ ಜಾಗ ಸಿಕ್ಕಿತ್ತು ಎಂದು ದುಡಿಯಲು ಬಂದೆವು ಎಂದು ಹೇಳುವಾಗ ಸುರೇಶ್ ಭಯಗೊಂಡಿದ್ದನು. ಆಗ ಪೊಲೀಸ್, ಮನಸ್ಸಿಗೆ ಬಂದ ಕಡೆ ಅಂಗಡಿ ತೆರೆಯಲು ಇದೇನು ನಿಮ್ಮಪ್ಪನ ಆಸ್ತಿಯೇ? ಈಗಲೇ ಅಂಗಡಿ ಎತ್ತಂಗಡಿ ಮಾಡು, ಇಲ್ಲದಿದ್ದರೆ ನಾನೇ ನನ್ನ ಸ್ಟೈಲ್ನಲ್ಲಿ ತೆಗೆಸಬೇಕಾಗುತ್ತದೆ ಎಂದು ಬೆದರಿಸಿದನು. ಹಾಗೆ ಮಾಡಬೇಡಿ ಸಾಹೇಬರೇ, ಇದೇ ನಮ್ಮ ಹೊಟ್ಟೆಪಾಡು ಎಂದು ಸುರೇಶ್ ಅಂಗಲಾಚಿದನು. ಆದರೆ ಪೊಲೀಸ್ ಅವನ ಮಾತನ್ನು ಕೇಳಿಸಿಕೊಳ್ಳದೆ ಲಾಠಿಯಿಂದ ಎಲ್ಲ ಸಾಮಾನುಗಳನ್ನು ಹಲಗೆಯಿಂದ ಕೆಳಗೆ ರಸ್ತೆಗೆ ತಳ್ಳಿದನು. ಇವತ್ತು ಸಾಮಾನು ಬಿಸಾಕಿದ್ದೇನೆ, ನಾಳೆ ಮತ್ತೆ ಇಲ್ಲಿ ಕಂಡರೆ ನಿನ್ನನ್ನು ಎತ್ತಿ ಬಿಸಾಕುತ್ತೇನೆ, ಅರ್ಥವಾಯ್ತಾ ಎಂದು ದಬಾಯಿಸಿ ರಸ್ತೆಯ ಆ ಕಡೆ ಇದ್ದ ಮಿಶ್ರಾ ಅಂಗಡಿಗೆ ಹೋಗಿ ಸಿಗರೇಟ್ ಸೇದತೊಡಗಿದನು. ರಸ್ತೆಯಲ್ಲಿ ಬಿದ್ದಿದ್ದ ಸಾಮಾನುಗಳು ಧೂಳಿನಲ್ಲಿ ಹೊರಲಾಡುತ್ತಿದ್ದವು. ಸುರೇಶ್ ತನ್ನ ದುರಾದೃಷ್ಟವನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಅರ್ಚನಾ ಅವರು ಅವನ ಭುಜ ಹಿಡಿದು, ಬಾ ಮನೆಗೆ ಹೋಗೋಣ ಎಂದರು. ನಂತರ ತಾವೇ ಬಗ್ಗಿ ಕೆಳಗೆ ಬಿದ್ದಿದ್ದ ಆಲೂಗಡ್ಡೆಗಳನ್ನು ಹೆಕ್ಕಲು ಶುರು ಮಾಡಿದರು. ಅವರಿಗೆ ಸಹಾಯ ಮಾಡಲು ಕಾಲೇಜಿನ ಕೆಲವು ಮಕ್ಕಳು ಮುಂದೆ ಬಂದರು. ಅರ್ಚನಾ ಅವರು ಮಕ್ಕಳ ಬಳಿ, ಮಗನೇ, ನಮಗೊಂದು ಆಟೋ ಕರೆದುಕೊಡಿ ಎಂದು ಕೇಳಿದರು. ಅವರು ತಕ್ಷಣ ವ್ಯವಸ್ಥೆ ಮಾಡಿದರು. ಆಗ ಸೌರಭ್ ಬೇಸರದಿಂದ, ಅಮ್ಮ, ನಾಳೆಯಿಂದ ನೀವು ಬರೋದಿಲ್ವೇ ಎಂದು ಕೇಳಿದನು. ಅರ್ಚನಾ ಅವರ ಬಳಿ ಅದಕ್ಕೆ ಉತ್ತರವಿರಲಿಲ್ಲ. ನಂತರ ಸೌರಭ್ ಸುರೇಶನಿಗೆ, ಅಣ್ಣ, ಎಂದಾದರೂ ಅವಶ್ಯಕತೆ ಇದ್ದರೆ ಹೇಳಿ, ನಿಮ್ಮ ವಿಳಾಸ ಕೊಟ್ಟು ಹೋಗಿ ಎಂದನು. ಸುರೇಶ್ ವಿಳಾಸ ತಿಳಿಸಿ ಮೌನವಾಗಿ ಆಟೋ ಹತ್ತಿದನು. ಕೋಣೆಗೆ ತಲುಪಿದವನೇ ಹಾಸಿಗೆ ಮೇಲೆ ಬಿದ್ದನು. ಅರ್ಚನಾ ಅವರು, ಚಹಾ ಮಾಡಿಕೊಡಲೆ ಮಗನೇ ಎಂದು ಕೇಳಿದರು. ಅವನು ಬೇಡವೆಂದನು. ಆದರೂ ಅವರು ಚಹಾ ಮಾಡಿಕೊಟ್ಟರು. ಅವನು ಅಳುತ್ತಾ, ನನ್ನಿಂದ ಕುಡಿಯಲು ಆಗುತ್ತಿಲ್ಲ ಎಂದನು. ಅರ್ಚನಾ ಅವರು, ಧೈರ್ಯ ಕಳೆದುಕೊಳ್ಳಬೇಡ ಎಂದು ಸಮಾಧಾನ ಹೇಳಿದರು. ಆದರೆ ಸುರೇಶ್
ಪ್ರಾಮಾಣಿಕವಾಗಿ ದುಡಿಯೋವರಿಗೆ ಇಲ್ಲಿ ಯಾರು ಬದುಕಲು ಬಿಡುತ್ತಾರೆ? ಕಷ್ಟಪಟ್ಟು ದುಡಿದರೂ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂದು ನೊಂದುಕೊಂಡನು. ಖಂಡಿತ ಇದರ ಹಿಂದೆಯೂ ಏನಾದರೂ ಒಳ್ಳೆಯದು ಅಡಗಿರಬಹುದು ಎಂದು ಅರ್ಚನಾ ಹೇಳಿದರು. ಆಗ ಅವನು ಸಿಟ್ಟಿನಿಂದ, ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ, ಜೈಲಿಗೆ ಹೋಗಬೇಕಾಗಿ ಬಂದರೂ ಸರಿಯೇ ಎಂದು ಹೇಳಿ ಹೊರಗೆ ಹೊರಟು ಹೋದನು. ರಾತ್ರಿ ಕತ್ತಲಾಯಿತು. 10 ಆಗಿ 12 ಗಂಟೆ ಆಯಿತು. ಆದರೆ ಅವನು ಹಿಂತಿರುಗಲಿಲ್ಲ. ಅರ್ಚನಾ ಅವರು ಆತಂಕದಿಂದ ಪದೇ ಪದೇ ಹೊರಗೆ ಎಣುಕಿ ನೋಡುತ್ತಿದ್ದರು. ಸುಮಾರು 12:30ಕ್ಕೆ ಅವನು ತೂರಾಡುತ್ತಾ ಬಂದನು. ಅವನು ಕುಡಿದಿದ್ದನು. ಹಾಗಾಗಿ ಅವರು ಮಲಗಿರುವ ನಾಟಕ ಮಾಡಿದರು. ಬೆಳಿಗ್ಗೆ 10 ಗಂಟೆ ಆದರೂ ಏಳದಿದ್ದಾಗ ಎಬ್ಬಿಸಿದರು. ಅವನು, ತಲೆ ಒಡೆಯುತ್ತಿದೆ, ಈಗ ಅಲ್ಲಿಗೆ ಹೋಗಿ ಮತ್ತೆ ಏಟು ತಿನ್ನಬೇಕಾ? ಅವನು ನನಗೆ ಕೆಲಸ ಮಾಡಲು ಬಿಡುವುದಿಲ್ಲ ಎಂದನು. ಆಗ ಅರ್ಚನಾ ಅವರು ಶಾಂತವಾಗಿ, ಸೋಲನ್ನು ಒಪ್ಪಿಕೊಳ್ಳುವುದೇ ನಿಜವಾದ ಸೋಲು ಎಂದರು. ಸುರೇಶ್, ಹಾಗಾದರೆ ಏನು ಮಾಡೋಣ ಅಮ್ಮ ಎಂದು ಕೇಳಿದನು. ಅವರು ದೃಢವಾದ ಧ್ವನಿಯಲ್ಲಿ, ನಾವು ಅವನ ಅಂಗಡಿಯ ಎದುರುಗಡೆಗೆ ನಮ್ಮ ಅಂಗಡಿ ಹಾಕುತ್ತೇವೆ ಎಂದರು. ಇಷ್ಟು ದೊಡ್ಡ ನಗರವಿದೆ, ಬೇರೆ ಎಲ್ಲಾದರೂ ಅಂಗಡಿ ಹಾಕೋಣ ಅಮ್ಮ ಎಂದು ಸುರೇಶ್ ಹೇಳಿದಾಗ, ಅಮ್ಮ, ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ. ಅವನಿಗೆ ವಿಷಯ ತಿಳಿದ ತಕ್ಷಣ ಅಲ್ಲೂ ಬಂದು ನಮಗೆ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂದನು. ಸುರೇಶನ ಮಾತು ಕೇಳಿ ಅರ್ಚನಾ ಅವರು ಮನಸ್ಸಿನಲ್ಲೇ ಬೇಸರ ಮಾಡಿಕೊಂಡ್ರು. ನಂತರ ಇಬ್ಬರಿಗೂ ಚಹಾ ಮಾಡಲು ಮುಂದಾದರು. ಚಹಾ ಕುದಿಯಲು ಇಟ್ಟಿದ್ದಾಗಲೇ ಬಾಗಿಲು ತೊಟ್ಟಿದ್ದ ಸದ್ದು ಕೇಳಿಸಿತು. ಸುರೇಶ್ ತಲೆ ಹಿಡಿದುಕೊಂಡು ಎದ್ದು ಹೋಗಿ ಬಾಗಿಲು ತೆಗೆದಾಗ ಎದುರಿಗೆ ಸೌರಭ್ ಮತ್ತು ಧೀರಜ್ ನಿಂತಿದ್ದರು. ನೀವಿಬ್ಬರು ಇಲ್ಲಿದ್ದೀರಾ? ಅಮ್ಮ, ನಮಸ್ಕಾರ. ಮಕ್ಕಳನ್ನು ಕಂಡ ತಕ್ಷಣ ಅರ್ಚನಾ ಅವರ ಮುಖದಲ್ಲಿ ತಿಳಿ ನಗು ಮೂಡಿತ್ತು. ಬನ್ನಿ ಮಕ್ಕಳೇ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ, ಚಹಾ ತಯಾರಿದೆ ಎಂದರು. ಅರ್ಚನಾ ಅವರು ಅರ್ಧಾರ್ಧ ಕಪ್ ಚಹಾವನ್ನು ಎಲ್ಲರಿಗೂ ನೀಡಿ, ಹೇಳಿ ಹೇಗೆ ಬಂದ್ರಿ ಎಂದು ಕೇಳಿದರು. ಅಮ್ಮ, ನಿಮ್ಮ ಪರಾಠದ ಘಮಘಮ ನೆನಪಾಯಿತು, ಅದಕ್ಕೆ ಬಂದೆವು ಎಂದರು. ಸುರೇಶಣ್ಣ, ನೀವು ಧೈರ್ಯ ಕಳೆದುಕೊಳ್ಳಬೇಡಿ. ನಾವು ಈ ಸಮಸ್ಯೆಗೆ ಪರಿಹಾರ ಹುಡುಕಲು ಪ್ರಯತ್ನಿಸುತ್ತಿದ್ದೇವೆ. ಇಂದು ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಿಖಿಲ್ ಶುಕ್ಲಾ ಅವರ ಜೊತೆ ಮಾತನಾಡ್ತೇವೆ. ಏನಾದರೂ ದಾರಿ ಸಿಗುತ್ತದೆ ಎಂದರು. ಅವರ ಮಾತು ಕೇಳಿ ಸುರೇಶ್ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಕಾಣಿಸಿತು. ಏಕೆಂದರೆ ಸುತ್ತಲೂ ಕತ್ತಲೆ ಆವರಿಸಿದಾಗ ಸಣ್ಣ ಭರವಸೆಯು ಬೆಳಕಿನಂತೆ ಕಾಣುತ್ತದೆ. ಚಹಾ ಕುಡಿದು ಇಬ್ಬರು ಹುಡುಗರು ಹೋದರು. ಅವರು ಹೋದ ಮೇಲೆ ಸುರೇಶ್ ಸ್ವಲ್ಪ ಸುಧಾರಿಸಿಕೊಂಡವನಂತೆ ಕಂಡನು. ಅಮ್ಮ, ನಿನಗೇನನ್ನಿಸುತ್ತೆ? ಏನಾದರೂ ಒಳ್ಳೆಯದು ಆಗಬಹುದಾ ಎಂದು ಕೇಳಿದನು. ಖಂಡಿತ ಆಗುತ್ತೆ ಮಗನೇ, ಸಮಯ ಯಾವಾಗಲೂ ಒಂದೇ ಥರ ಇರುವುದಿಲ್ಲ ಎಂದರು. ಅಮ್ಮ, ಹಸಿವಾಗ್ತಿದೆ, ಏನಾದರೂ ಮಾಡಿ, ನಾನು ಮನೆಗೆ ಫೋನ್ ಮಾಡಿ ಬರ್ತೇನೆ, ತುಂಬ ದಿನಗಳಿಂದ ಮಾತಾಡಿಲ್ಲ ಎಂದರು. ಅರ್ಚನಾ ಅವರು, ಹೋಗು ಮಗನೇ, ಎಲ್ಲರಿಗೂ ನನ್ನ ಆಶೀರ್ವಾದ ತಿಳಿಸು ಎಂದರು. ಸುರೇಶ್ ನಗುತ್ತಾ ಹೊರಗೆ ಹೋದನು. ಅರ್ಚನಾ ಅವರು ಅಡಿಗೆ ಮನೆಗೆ ಹೋದರು. ಮನಸ್ಸಿನ ಸ್ಥಿತಿ ಕೂಡ ಎಷ್ಟು ವಿಚಿತ್ರವಾಗಿರುತ್ತದೆ ಎಂದು ಅವರು ಯೋಚಿಸತೊಡಗಿದರು. ಬೇಸರವಾದಾಗ ಹಸಿವು ಸತ್ತು ಹೋಗುತ್ತದೆ, ಭರವಸೆ ಬಂದಾಗ ಮತ್ತೆ ಜೀವ ಪಡೆಯುತ್ತದೆ. ಇದೇ ಯೋಚನೆಯಲ್ಲಿ ಅವರ ಮನಸ್ಸು ಹಳೆಯ ನೆನಪುಗಳಲ್ಲಿ ಕಳೆದು ಹೋಯಿತು. ಮನೆ ಬಿಟ್ಟು ಎಷ್ಟು ಸಮಯವಾಯಿತು? ಜೀತುಗೆ ಎಂದಾದರೂ ನನ್ನ ನೆನಪು ಬಂದಿರಬಹುದೇ? ವಂಶ ಈಗ ನನ್ನನ್ನು ನೆನಪಿಸಿಕೊಳ್ಳುತ್ತಾನೋ ಅಥವಾ ಮರೆತು ಬಿಟ್ಟಿದ್ದಾನೋ? ಪ್ರಶ್ನೆಗಳೇ ಪ್ರಶ್ನೆಗಳು, ಉತ್ತರ ಮಾತ್ರ ಯಾವುದೂ ಇಲ್ಲ. ಕಣ್ಣುಗಳು ಒತ್ತೆಯಾದವು. ಅಷ್ಟರಲ್ಲಿ ಹಿಂದಿನಿಂದ ಸುರೇಶ್, ಅಮ್ಮ ನೋಡು, ನಾನು ಏನು ತಂದಿದ್ದೇನೆ ಎಂದು ಕೇಳಿದನು. ಏನು ತಂದಿದ್ಯಾ ಮಗನೇ? ವಂಶ ತನ್ನ ಅಮ್ಮನಿಗಾಗಿ. ಈ ವಂಶ ಯಾರು ಅಮ್ಮ? ಸುರೇಶ್ ಅವರ ಕಣ್ಣಲ್ಲಿ ನೀರು ನೋಡಿ, ಏನಾಯಿತು ಅಮ್ಮ, ಯಾಕೆ ಅಳುತ್ತಿದ್ದೀಯಾ ಎಂದರು. ಅರೆಯಲ್ಲ ಮಗನೇ, ಈರುಳ್ಳಿ ಕತ್ತರಿಸುತ್ತಿದ್ದೆ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ಇಲ್ಲಮ್ಮ, ನಿಜ ಹೇಳು, ನೀನು ಯಾವಾಗಲೂ ವಿಷಯ ಮರೆಮಾಚುತ್ತೀಯ ಎಂದು ಒತ್ತಾಯಿಸಿದನು. ಆಗ ಅರ್ಚನಾ ಅವರು, ಅವನು ನನ್ನ ಮೊಮ್ಮಗ, ತುಂಬ ಮುದ್ದಾದ ಹುಡುಗ ಎಂದರು. ನಿನಗೆ ಕುಟುಂಬ ಇದೆ ಅಂದಮೇಲೆ ಇಲ್ಲಿ ಯಾಕೆ ಇದ್ದೀಯಾ ಎಂದು ಸುರೇಶ್ ಕೇಳಿದನು. ಅರ್ಚನಾ ಅವರು ದೀರ್ಘವಾಗಿ ಉಸಿರು ಬಿಟ್ಟು, ಎಲ್ಲ ಪ್ರಶ್ನೆಗಳಿಗೂ ಉತ್ತರವಿದ್ದಿದ್ದರೆ ನಾನೇಕೆ ಇಲ್ಲಿರುತ್ತಿದ್ದೆ ಎಂದರು. ಈಗಂತೂ ನನ್ನನ್ನು ನಾನು ಒಣಗಿದ ಎಲೆಯಂತೆ ಭಾವಿಸಿದ್ದೇನೆ. ಗಾಳಿ ಎಲ್ಲಿಗೆ ಕರೆದೊಯ್ಯುತ್ತದೋ ಅಲ್ಲಿಗೆ ಹೋಗ್ತೇನೆ. ಬಾ, ಊಟ ಮಾಡು, ಇಲ್ಲದಿದ್ದರೆ ತಣ್ಣಗಾಗುತ್ತದೆ ಎಂದರು. ಇಬ್ಬರು ಊಟ ಮಾಡುತ್ತಾ ಮಾತನಾಡುತ್ತಿದ್ದಾಗ ಮತ್ತೆ ಬಾಗಿಲು ಬಡಿದ ಸದ್ದು ಕೇಳಿಸಿತು. ಸುರೇಶ್ ಬಾಗಿಲು ತೆಗೆದಾಗ ಸೌರಭ್ ಮತ್ತು ಧೀರಜ್ ಜೊತೆ ಇನ್ನೊಬ್ಬ ಹುಡುಗನಿದ್ದನು. ಅವನ ಕುತ್ತಿಗೆಯಲ್ಲಿ ಮಫ್ಲರ್ ಮತ್ತು ಕಣ್ಣಿಗೆ ಕಪ್ಪು ಕನ್ನಡಕ ಇತ್ತು. ಸೌರಭ್, ಅಮ್ಮ, ಇವರು ನಮ್ಮ ವಿದ್ಯಾರ್ಥಿ ಯುವ ಸಂಘದ ಅಧ್ಯಕ್ಷ ಕಮಲ್ ಮೌರ್ಯ ಎಂದು ಪರಿಚಯಿಸಿದನು. ಅರ್ಚನಾ ಅವರು ಅವನ ಕಡೆ ನೋಡಿದರು ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುಮ್ಮನಾದರು. ಅಷ್ಟರಲ್ಲಿ ಕಮಲ್ ಮೌರ್ಯ, ಅಮ್ಮ, ನೀವು ನನ್ನನ್ನು ಗುರುತಿಸಿದಿರಾ? ಅಂದು ನಾನು ಸಿಗರೇಟ್ ಸೇದುತ್ತಿದ್ದಾಗ ಬೈದಿದ್ದಿರಿ ಮತ್ತು ನನ್ನ ಬಳಿ ಚಿಲ್ಲರೆ ಇಲ್ಲದಿದ್ದಾಗಲೂ ಪರಾಟ ಕೊಟ್ಟು ಆಮೇಲೆ ಕೊಡುವಿರಂತೆ ಎಂದು ಹೇಳಿದ್ದಿರಿ ಎಂದನು. ಅರ್ಚನಾ ಅವರು ತಿಳಿನಗುವಿನೊಂದಿಗೆ, ಹೌದು ಮಗನೇ, ನನಗೆ ನೆನಪಿದೆ ಎಂದರು. ಹಾಗಾದರೆ ಮೊದಲು ಈ ಹಣ ಇಟ್ಟುಕೊಳ್ಳಿ ಅಮ್ಮ, ನನ್ನ ಸಾಲ ತೀರಿಸಿಕೊಂಡಂತಾಗುತ್ತದೆ ಎಂದನು. ಮಗನೇ, ಚಹಾ ಮಾಡಿಕೊಡಲೇ ಎಂದು ಕೇಳಿದರು. ಬೇಡ ಅಮ್ಮ, ಈಗ ನಿಮ್ಮ ಕೈಯ ಮೂಲನಿ ಪರಾಟವನ್ನೇ ತಿನ್ನಬೇಕು, ಅದು ಕಾಲೇಜಿನ ಎದುರುಗಡೆಯೇ. ನೋಡೋಣ ನಿಮ್ಮ ಅಂಗಡಿ ತೆಗೆಸುವ ಧೈರ್ಯ ಯಾರಿಗಿದೆ ಎಂದನು. ಆದರೆ ಮಗನೇ, ಆ ಪೊಲೀಸಪ್ಪ ಎಂದು ಅರ್ಚನಾ ಆತಂಕದಿಂದ ಕೇಳಿದರು. ಅರೆ ಅಮ್ಮ, ಯಾಕೆ ಚಿಂತೆ ಮಾಡ್ತೀರಿ? ನನ್ನ ಭಾವನೆ ಠಾಣಾ ಇನ್ಚಾರ್ಜ್, ಯಾರಿಗೂ ನಿಮಗೆ ಏನೂ ಹೇಳುವ ಧೈರ್ಯ ಬರುವುದಿಲ್ಲ. ನೀವು ನಾಳೆಯಿಂದ ಯಾವ ಭಯವೂ ಇಲ್ಲದೆ ಅಂಗಡಿ ಹಾಕಿ. ಏನಾದರೂ ಸಮಸ್ಯೆ ಆದರೆ ನನಗೆ ಫೋನ್ ಮಾಡಿ, ತಗೊಳ್ಳಿ, ನನ್ನ ನಂಬರ್ ಬರ್ಕೊಳ್ಳಿ ಎಂದನು.
ಸುರೇಶ್ ಅವನ ನಂಬರ್ ಬರೆದುಕೊಂಡನು. ಸರಿ ಅಮ್ಮ, ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ಕಮಲ್ ಮೌರ್ಯ ಮುಂದೆ ನಡೆದನು. ಸೌರಭ್ ಮತ್ತು ಧೀರಜ್ ಕೂಡ ಅವನ ಜೊತೆ ಹೋದರು. ಅವರು ಹೋದ ಕೂಡಲೇ ಸುರೇಶ್ ತುಂಬ ಖುಷಿಯಾದನು. ಅಮ್ಮ, ಸರಿ, ತಯಾರಾಗು. ಇವತ್ತು ಶಿವಶಂಕರನ ದರ್ಶನ ಮಾಡಿಕೊಂಡು ಬರೋಣ. ರಾತ್ರಿ ಒಳಗೆ ವಾಪಸ್ ಬರೋಣ. ಆಮೇಲೆ ನಾಳೆಯಿಂದ ಹೊಸ ವ್ಯಾಪಾರ ಶುರು ಮಾಡೋಣ ಎಂದನು. ಸರಿ ಮಗನೇ ಎಂದು ಹೇಳಿ ಅರ್ಚನಾ ಅವರು ಬೇಗ ತಯಾರಾದರು. ಇಬ್ಬರೂ ದೇವಸ್ಥಾನಕ್ಕೆ ಹೊರಟರು. ವಾಪಸ್ ಬರುವಾಗ ರಾತ್ರಿ 11 ಗಂಟೆಯಾಗಿತ್ತು. ಬಂದ ಕೂಡಲೇ ಇಬ್ಬರೂ ಮಲಗಿಬಿಟ್ಟರು. ಬೆಳಿಗ್ಗೆ ಬೇಗ ಏಳಬೇಕಿತ್ತು. ಬೆಳಿಗ್ಗೆ 8 ಗಂಟೆಗೆ ಅರ್ಚನಾ ಅವರು ಏಳುವಷ್ಟರಲ್ಲಿ ಸುರೇಶ್ ಹೊರಗೆ ಹೋಗಲು ತಯಾರಾಗುತ್ತಿದ್ದನು. ಅಮ್ಮ, ನಾನು ಹೊರಡುತ್ತಿದ್ದೇನೆ, ನೀವು 1 ಗಂಟೆ ಬಿಟ್ಟು ಬನ್ನಿ. ಚಹಾ ಮಾಡಿಸಿಟ್ಟಿದ್ದೇನೆ ಮತ್ತು ದುಡ್ಡು ಅಕ್ಕಿ ಡಬ್ಬದಲ್ಲಿದೆ, ನೆನಪಿದೆಯಲ್ಲ ಎಂದನು. ಹೌದು ಮಗನೇ, ನೆನಪಿದೆ. ನೀವು ಅರ್ಧ ಗಂಟೆ ಇರು, ಒಟ್ಟಿಗೆ ಹೋಗೋಣ ಎಂದರು. ಇಲ್ಲ ಅಮ್ಮ, ತರಕಾರಿ ಮಂಡಿಯಿಂದ ಆಲೂಗಡ್ಡೆ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ತರಬೇಕು, ತಡವಾಗುತ್ತದೆ. ನೀವು 9 ಯೂನಿವರ್ಸಿಟಿಗೆ ಬಂದುಬಿಡಿ, ನಾನು ಅಲ್ಲಿಯೇ ಸಿಗುತ್ತೇನೆ ಎಂದನು. ಸರಿ ಮಗನೇ ಎಂದು ಹೇಳಿದ ನಂತರ ಸುರೇಶ್ ಹೊರಟು ಹೋದನು. ಅರ್ಚನಾ ಅವರು ಕೂಡ ಬೇಗ ತಯಾರಾಗಿ ಯೂನಿವರ್ಸಿಟಿಗೆ ತಲುಪಿದರು. ಇಬ್ಬರೂ ಸೇರಿ ಅಂಗಡಿ ಜೋಡಿಸಿದರು. ಸುರೇಶ್ ಆಗಲೇ ಆಲೂಗಡ್ಡೆ ಬೇಯಿಸಿಟ್ಟಿದ್ದನು. ಅರ್ಚನಾ ಅವರನ್ನು ಕಂಡ ಕೂಡಲೇ ಮಕ್ಕಳ ಗುಂಪು ಸೇರಿತು. ಇಂದು ಮಿಶ್ರಾ ಅಂಗಡಿಯಲ್ಲಿ ಇರಲಿಲ್ಲ. ಬಹುಶಃ ಸುರೇಶ್ ಮತ್ತೆ ಅಂಗಡಿ ಹಾಕುವ ಧೈರ್ಯ ಮಾಡುತ್ತಾನೆ ಎಂದು ಅವರು ಊಹಿಸಿರಲಿಲ್ಲ. ಆದರೆ ಕೆಲಸದವನು ಸುದ್ದಿ ಮುಟ್ಟಿಸಿದನು. ಸ್ವಲ್ಪ ಹೊತ್ತಿನಲ್ಲೇ ಮಿಶ್ರಾ ಕೂಡ ಅಲ್ಲಿಗೆ ಬಂದರು. ಎದುರಿನ ದೃಶ್ಯ ನೋಡಿ ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವರ ಮುಖದ ಭಾವನೆಯಿಂದ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ತನ್ನ ಕೆಲಸದವನಿಗೆ ಬೈಯುತ್ತಾ, ಎಷ್ಟು ಗಲೀಜಿದೆ ನೋಡು, ಎಷ್ಟೇ ಸ್ವಚ್ಛ ಮಾಡಿದರೂ ಗಲೀಜಿದ್ದೇ ಇರುತ್ತೆ ಎಂದರು. ಆ ಮಾತು ತನಗೆ ಹೇಳಿದ್ದು ಎಂದು ಸುರೇಶನಿಗೆ ಅರ್ಥವಾಯಿತು. ಆದರೆ ಕೆಲಸದಲ್ಲಿ ಮಗ್ನನಾಗಿದ್ದರಿಂದ ಅವನು ಪ್ರತಿಕ್ರಿಯಿಸಲಿಲ್ಲ. ಇದರಿಂದ ಮಿಶ್ರಾ ಅವರಿಗೆ ಇನ್ನೂ ಉರಿ ಬಂತು. ಅವರು ಯಾರಿಗೋ ಫೋನ್ ಮಾಡಿದರು. ಅತ್ತ ಅರ್ಚನಾ ಮತ್ತು ಸುರೇಶ್ ಮಕ್ಕಳಿಗೆ ಇಷ್ಟವಾದ ಪರಾಠ ಕೊಡುತ್ತಿದ್ದರು. ಅಷ್ಟರಲ್ಲಿ ಸುರೇಶ್ ಕಣ್ಣು ಮೊದಲು ಸಾಮಾನು ಕೆಡವಿದ್ದ ಅದೇ ಪೊಲೀಸಪ್ಪನ ಮೇಲೆ ಬಿತ್ತು. ಅವನು ತಮ್ಮ ಕಡೆ ಬರುತ್ತಿರುವುದನ್ನು ಕಂಡು ಸುರೇಶನ ಕೈಕಾಲು ನಡಗಲಾರಂಭಿಸಿತು. ಅವನು ಮೆಲ್ಲಗೆ, ಅಮ್ಮ, ಅಂಗಡಿ ಮುಚ್ಚು ಎಂದನು. ಅರ್ಚನಾ ಅವರು ನಡುಗುವ ಸ್ವರ ಕೇಳಿ ತಲೆ ಎತ್ತಿ ನೋಡಿದಾಗ ಪೊಲೀಸಪ್ಪ ಲಾಠಿ ಬೀಸುತ್ತಾ ಎದುರಿಗೆ ನಿಂತಿದ್ದನು. ಅವನು, ಪ್ರೀತಿಯಿಂದ ಹೇಳಿದ್ದೆ ಇಲ್ಲಿ ಅಂಗಡಿ ಹಾಕ್ಬೇಡ ಎಂದು, ಅರ್ಥವಾಗ್ಲಿಲ್ಲವೇ? ಮಾತಿನಲ್ಲಿ ಹೇಳಿದರೆ ಕೇಳಲ್ಲ ನೀವು, ಒದೆ ತಿಂದರೆ ಬುದ್ಧಿ ಬರುವುದು ಎಂದು ಗದರಿದನು. ಸಾಹಿಬ್ರೆ, ಅದು ನಾನು ಎಂದು ಸುರೇಶ್ ತೊದರಿದನು. ಏಯ್ ಸಾಲೆ, ಈಗ ನನ್ನೆದುರೇ ಬಾಯಿ ಮಾತಾಡುತ್ತೀಯಾ ಎಂದು ಹೇಳುತ್ತಾ ಪೊಲೀಸಪ್ಪ ಸುರೇಶನ ಮೇಲೆ ಕೈ ಎತ್ತಲು ಹೋದನು. ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಅವನ ಭುಜದ ಮೇಲೆ ಕೈ ಇಟ್ಟರು. ಯಾರೋ ಅದು ಎಂದು ತಿರುಗಿ ನೋಡಿದಾಗ ಎದುರಿಗೆ ನಿಖಿಲ್ ಇದ್ದರು. ಅರೆ ನಿಖಿಲ್ ಅವರೇ, ತುಂಬ ದಿನಗಳ ನಂತರ ಕಾಣ್ತಿದ್ದೀರಿ, ಎಲ್ಲಾದರೂ ಹೊರಗಡೆ ಹೋಗಿದ್ರಾ ಎಂದು ಪೊಲೀಸಪ್ಪ ಮೆತ್ತಗಾದನು. ಹೌದು, ಹೊರಗಿನ ಕಸಗುಡಿಸಲು ಹೋಗಿದ್ದೆ, ಈಗ ವಾಪಸ್ ಬಂದಿದ್ದೇನೆ. ಇಲ್ಲಿನ ಸ್ವಚ್ಛತೆ ಮಾಡಬೇಕಲ್ಲ. ಮತ್ತು ಒಂದು ಮಾತು ನೆನಪಿರಲಿ, ಇವನು ನಮ್ಮ ಕಡೆಯವನು. ಇಂದಿನ ನಂತರ ಇವನಿಗೆ ಏನಾದರೂ ಹೇಳುವ ಮುನ್ನ ನನ್ನ ಜೊತೆ ಮಾತನಾಡಬೇಕು ಎಂದು ಎಚ್ಚರಿಸಿದರು. ಅರ್ಚನಾ ಅವರು ಮನಸ್ಸಿನಲ್ಲೇ ಒಂದು ತೀರ್ಮಾನ ತೆಗೆದುಕೊಂಡು ಸುರೇಶನ ಬಳಿ, ಮಗನೇ ನೋಡು, ನಾನು ಕಳೆದ 4 ವರ್ಷಗಳಿಂದ ನಿನ್ನ ಜೊತೆ ಕೆಲಸ ಮಾಡ್ತಿದ್ದೇನೆ. ನಾನೆಂದೇಳು ಲೆಕ್ಕ ಕೇಳಿಲ್ಲ, ಆದರೆ ಇಂದು ನನ್ನ ಬಳಿ ಎಷ್ಟು ಹಣ ಇದೆ ಎಂದು ತಿಳಿಯಬೇಕು ಎಂದರು. ಅರೇ ಅಮ್ಮ, ನಿನಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತೆಗೆದುಕೋ, ಲೆಕ್ಕದ ಅವಶ್ಯಕತೆ ಏನಿದೆ? ಏನಾದರೂ ಸಮಸ್ಯೆ ಆಯಿತೆ ಎಂದು ಸುರೇಶ್ ಕೇಳಿದನು. ಅರ್ಚನಾ ಅವರು ಶಾಂತವಾಗಿ, ಇಲ್ಲ, ಹಾಗೇನೋದೇನೂ ಇಲ್ಲ. ನಾನು ಈ ಪ್ರಶ್ನೆಯನ್ನು ಅಮ್ಮನಾಗಿ ಕೇಳುತ್ತಿಲ್ಲ, ಬದಲಾಗಿ ನಿನ್ನ ಕೆಲಸದಲ್ಲಿ ಪಾಲುದಾರಳಾಗಿ ಕೇಳುತ್ತಿದ್ದೇನೆ. ಮತ್ತು ನನ್ನ ಪಾಲಿನ ಹಣವನ್ನು ನನಗೆ ಇಷ್ಟ ಬಂದ ಹಾಗೆ ಖರ್ಚು ಮಾಡಲು ನೀನು ಅಡ್ಡಿ ಮಾಡುವುದಿಲ್ಲ ಎಂದು ನಂಬಿದ್ದೇನೆ ಎಂದರು. ಇಂದು ಅರ್ಚನಾ ಅವರ ಬದಲಾದ ವರ್ತನೆ ಸುರೇಶನಿಗೆ ಅರ್ಥವಾಗಲಿಲ್ಲ. ಅಮ್ಮ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಯಾವ ಸಂಕೋಚವೂ ಇಲ್ಲದೆ ತೆಗೆದುಕೊಳ್ಳಿ ಎಂದನು. ಸರಿ ಮಗನೇ, ನನಗೆ ಎಷ್ಟು ಹಣ ಬೇಕು ಎಂದು ನಿನಗೆ ತಿಳಿಸುತ್ತೇನೆ. ಈಗ ನಾನು ಹೊರಗೆ ಹೋಗಬೇಕು, ಮಧ್ಯಾಹ್ನದೊಳಗೆ ಹಿಂತಿರುಗುತ್ತೇನೆ ಎಂದರು. ಎಲ್ಲರೂ ಹೇಳುತ್ತಾರೆ ಜನರು ಸ್ವಾರ್ಥಿಗಳು ಎಂದು, ಆದರೆ ತಾನೂ ಕೂಡ ಸ್ವಾರ್ಥಿ ಎಂಬುದನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ನೀವು ಬೇರೆಯವರ ಕಡೆ ಒಂದು ಬೆರಳು ಮಾಡಿ ತೋರಿಸಿದಾಗ 3 ಬೆರಳುಗಳು ನಿಮ್ಮ ಕಡೆಯೇ ಇರುತ್ತವೆ. ಒಮ್ಮೆ ಒಬ್ಬ ವ್ಯಕ್ತಿ ದೇವರಲ್ಲಿ, ನಿಮ್ಮ ಪ್ರೀತಿಗೂ ಮತ್ತು ನಮ್ಮ ಪ್ರೀತಿಗೂ ಏನು ವ್ಯತ್ಯಾಸ ಎಂದು ಕೇಳಿದನು. ಆಗ ದೇವರು ಮುಗುಳ್ನಗುತ್ತಾ, ಆಕಾಶದಲ್ಲಿ ಹಾರುತ್ತಿರುವ ಹಕ್ಕಿಗಳನ್ನು ನೋಡ್ತಿದ್ದೀಯಲ್ಲ, ಅದು ನನ್ನ ಪ್ರೀತಿ, ಮತ್ತು ಪಂಜರದಲ್ಲಿ ಬಂಧಿಯಾಗಿರುವ ಹಕ್ಕಿ ಇದೆಯಲ್ಲ, ಅದು ನಿಮ್ಮ ಪ್ರೀತಿ ಎಂದರು. ಸ್ನೇಹಿತರೆ, ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ನೆನಪಿರಲಿ, ಮನಸ್ಸು ದೇಹದ ಒಂದು ಭಾಗವಷ್ಟೇ, ಅದಕ್ಕೆ ಆತ್ಮದೊಂದಿಗೆ ಯಾವುದೇ ನೈಜ ಸಂಬಂಧವಿಲ್ಲ. ಆತ್ಮವು ರಥದಲ್ಲಿ ಕುಳಿತಿರುವ ಯಜಮಾನನಾದರೆ ಮನಸ್ಸು ಈ ಶರೀರವೆಂಬ ರಥದ ಸಾರಥಿಯಾಗಿದೆ. ಇದೇ ಮನಸ್ಸು ಇಂದ್ರಿಯಗಳೆಂಬ ಕುದುರೆಗಳನ್ನು ಆ ಕಡೆ ಈ ಕಡೆ ಅಲೆದಾಡಿಸುತ್ತಿರುತ್ತದೆ. ಕೆಲವೊಮ್ಮೆ ಉದ್ವೇಗದಲ್ಲಿ ಇದೇ ಚಂಚಲ ಮನಸ್ಸು ಮನುಷ್ಯನಿಗೆ ತಾನೇ ಸರ್ವಶಕ್ತಿಮಾನ್ ಎಂಬ ಭ್ರಮೆಯನ್ನು ಉಂಟುಮಾಡುತ್ತದೆ. ತಾನು ಎಲ್ಲವನ್ನೂ ಮಾಡಬಲ್ಲೆ, ತಾನು ಈ ಪ್ರಪಂಚದ ರಾಜ, ತನ್ನ ಮುಂದೆ ಎಲ್ಲರೂ ತಲೆಬಾಗಬೇಕು ಮತ್ತು ಎಲ್ಲರೂ ತನಗೆ ನಮಸ್ಕರಿಸಬೇಕು ಎಂದು ಅಂದುಕೊಳ್ಳುತ್ತಾನೆ.
ದೀಪದ ಜ್ವಾಲೆಯ ಕೆಳಗೆ ಅಡಗಿರುವ ಕತ್ತಲೆ ಕಾಣಿಸದಂತೆ ಯೌವನಕ್ಕೆ ಅದರ ಹಿಂದೆ ಅಡಗಿರುವ ವೃದ್ಧಾಪ್ಯ ಮತ್ತು ದೌರ್ಬಲ್ಯ ಕಾಣಿಸುವುದಿಲ್ಲ. ಸ್ನೇಹಿತರೆ, ಇಂದಿಗೆ ಇಷ್ಟು ಸಾಕು. ರಾಧೆ ರಾಧೆ.